ಹಲೋ, ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ಸೂರ್ಯ ನಿಸರ್ಗ ವ್ಯಾಲಿ ಅಂತ ಹೇಳ್ಬಿಟ್ಟು ಸಮೀಕ್ಷೆ ಕರೆದಿದ್ದಾರೆ. ಬೇಡಿಕೆ ಸಮೀಕ್ಷೆ ಅಂದ್ರೆ ಗೈಸ್, ಸಿಮಿಲರ್ ಆಗಿ ಪ್ರೀ ಲಾಂಚ್ ಆಫರ್. ಇದು ಸ್ವಲ್ಪ ಅಮೌಂಟ್ ಅನ್ನ 1% ಅಥವಾ 2% ಅಮೌಂಟ್ ಅನ್ನ ಕಟ್ಬಿಟ್ಟು ನೀವು ಅರ್ಜಿ ಸಲ್ಲಿಸಬೇಕು. ನಿಮ್ಗೆ ಇದು ರಿಕ್ವೈರ್ಮೆಂಟ್ ಏನಾದರೂ ನೋಡ್ತಾ ಇದ್ರೆ ಆ ತರ 3 BHK, 3.5 BHK, 4 BHK ಅಲ್ಟ್ರಾ ಲಕ್ಸುರಿ ಮಲ್ಟಿಪಲ್ ಡೂಪ್ಲೆಕ್ಸ್ ಹೌಸಸ್ಗಳು ಎಲ್ಲಿ ಬರೋದು? ಸೂರ್ಯನಗರ ಫೇಸ್ 4 ಅಲ್ಲಿ 4ನೇ ಹಂತದಲ್ಲಿ ಬರುತ್ತೆ. ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ನೀವು ಅದಕ್ಕೇನಾದ್ರು ಅರ್ಜಿ ಹಾಕ್ಬೇಕಂದ್ರೆ KH ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಸೂರ್ಯನಗರ ನಿಸರ್ಗ ವ್ಯಾಲಿ ಇಲ್ಲಿ ಅರ್ಜಿ ಹಾಕಬೇಕು. ಅದನ್ನು ಕೂಡ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಸೂರ್ಯನಗರ ಫೇಸ್ 4 ಅಂತ ಹೊಡೆದ್ರೆ, ನಾನು ಇದರದ್ದು ಲೊಕೇಶನ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಅದು ಎಕ್ಸಾಕ್ಟ್ಲಿ ಎಲ್ಲಿ ಬರುವುದು, ಅವರು ಲೊಕೇಶನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಝೂಮ್ ಮಾಡಿಬಿಟ್ಟು ತಿಳ್ಕೊಳೋಣ. ಸೊ ಅದರ ಜೊತೆಗೆ ಈ ಅರ್ಜಿ ಹಾಕಬೇಕಂದ್ರೆ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಯಾವ್ಯಾವ ತರ ಡೈಮೆನ್ಷನ್ ಇದೆ, ಎಷ್ಟು ಪ್ರೈಸ್ ಅಲ್ಲಿ ಯಾವ ಸ್ಕ್ವೇರ್ ಫೀಟ್ ಅಲ್ಲಿ ಮನೆಯನ್ನ ಕಟ್ತಾ ಇದ್ದಾರೆ. ಇದು ಸೈಟ್ ಅಲ್ಲ, ಇಟ್ಸ್ ಲೈಕ್ ವಿಲ್ಲಾ ಕಾನ್ಸೆಪ್ಟ್ ಗತೆ ಅವ್ರು ಮಾಡ್ತಾ ಇರೋದು. ಆರಂಭಿಕ ಠೇವಣಿ ಎಷ್ಟು, ಫೀಸ್ ಎಷ್ಟು, ನಿಮ್ಗೆ ಯಾವಾಗ ರೀಫಂಡ್ ಆಗುತ್ತೆ, ಅಲಾಟ್ಮೆಂಟ್ ಯಾವ ತರ ಆಗುತ್ತೆ, ಅದರದ ವಿಶೇಷತೆಗಳು ಏನಿದೆ, ಪ್ರತಿಯೊಂದನ್ನು ಪಾಯಿಂಟ್ ಟು ಪಾಯಿಂಟ್ ಹೋಗೋಣ. ಸೊ ಅದರ ಜೊತೆಗೆ ಕೊನೆಯಲ್ಲಿ ಲೊಕೇಶನ್ ಅನ್ನ ರಿವ್ಯೂ ಮಾಡ್ತೀನಿ. ಎಲ್ಲಿ ಬರುತ್ತೆ, ಎಷ್ಟು ದೂರ ಇದೆ, ಮೆಜೆಸ್ಟಿಕ್ ಇಂದ ಎಷ್ಟು ದೂರ ಇದೆ, ಜಿಗಣಿಯಿಂದ ಎಷ್ಟು ದೂರ ಇದೆ, ಆನೇಕಲ್ಲಿಂದ ಎಷ್ಟು ದೂರ ಇದೆ, ಇಸ್ ಇಟ್ ವರ್ತ್ ಆರ್ ನಾಟ್. ಈ ಪ್ರೈಸ್ಗಳು ಅವ್ರು ಹೇಳೋದು ಆಸ್ ಪರ್ ದ ಕರೆಂಟ್ ಮಾರ್ಕೆಟ್ ಕಂಡೀಷನ್ಸ್ ವರ್ತ್ ಇದೆಯೋ ಇಲ್ಲೋ ಅದನ್ನು ಕೂಡ ಒಂದು ರಫ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ತೋರಿಸ್ತೀನಿ. ಅದರ ಜೊತೆಗೆ ಇದು ಯಾವಾಗ ಬರಬಹುದು ಒಂದು ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಫೋರ್ ವಿ ಸ್ಟಾರ್ಟ್, ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಮ್ಮ ಚಾನಲ್ ನೋಡುವ 80% ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಹೋಗ್ತಾ ಇದ್ದಾರೆ. ನೀವು ಅದರಲ್ಲಿ ಒಬ್ಬರಾಗಿ, ನಿಮ್ಗೇನಾದ್ರೂ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದ ಅಂದ್ರೆ ಐ ಅಪ್ರಿಷಿಯೇಟ್ ದಟ್. ಮತ್ತೆ ನಿಮ್ಗೇನಾದ್ರೂ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದು, ಕರ್ನಾಟಕ ಗೌರ್ಮೆಂಟ್ ಪ್ರಾಪರ್ಟಿ ಆಗಲಿ, ಪ್ರೈವೇಟ್ ವೆರಿ ಸೂನ್ ಯಾವುದೇ ಆಗಿರಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಕರೆಂಟ್ಲಿ ನೀವು ವಿಡಿಯೋ ಸೆಕ್ಷನ್ಗೆ ಹೋಗಿ ಲೇಟೆಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ BDA ಬೆಂಗಳೂರು ಆಕ್ಷನ್ ನಡೀತಾ ಇದೆ. 17th ಇಸ್ ಅ ಲಾಸ್ಟ್ ಡೇಟ್. ನಾವು ಈ ವಿಡಿಯೋನ 5ನೇ ತಾರೀಕು ಮಾಡ್ತಾ ಇದ್ದೀನಿ, ಜುಲೈಯಲ್ಲಿ. ಅದರ ಜೊತೆಗೆ ಹಗರ್ಗ, ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಒಂದು ಅರ್ಜಿ ಕರೆದಿದ್ರೆ, ಇದು ಆನ್ಲೈನ್ ಇರಲ್ಲ, ಇದು ಆಫ್ಲೈನ್ ಅಲ್ಲೇ ಹೋಗಿ ತಗೋಬೇಕು. ಅದ್ರದ್ದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. 19th ಇಸ್ ಅ ಲಾಸ್ಟ್ ಡೇಟು. BDA ಫ್ಲಾಟ್ ಮೇಳ ರೀಸೆಂಟ್ ಆಗಿ ನಡೆದಿತ್ತು. ಅದ್ರದ್ದು ನೀವೇನಾದ್ರೂ ಬೇಕಂದ್ರೆ ವಿಡಿಯೋ ನೋಡಿ, ಡೈರೆಕ್ಟ್ ಆಗಿ BDA ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ, BDAಗೆ ವಿಸಿಟ್ ಮಾಡಿ ಕೂಡ ತಗೋಬಹುದು. ಅದರ ಜೊತೆಗೆ ಭದ್ರಾವತಿ, ಶಿವಮೊಗ್ಗ, ತರೀಕೆರೆ ಮತ್ತು ಭದ್ರಾವತಿ ಮಧ್ಯದಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಕಾರೇಹಳ್ಳಿ ಅನ್ನುವಂಥ ಕೂಡ ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ. ಇದೊಂದು ಲೇಔಟ್, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನಾನು ಹೇಳ್ತಾ ಇರೋದು ಕೂಡ KHB ಇದೆ, ಡಿಮ್ಯಾಂಡ್ ಸರ್ವೆನೆ, ಬಟ್ ಇಟ್ಸ್ ಅ ಮೇನ್ ಫ್ಲಾಟ್. ಸೊ ಈ ತರ ವಿಡಿಯೋಗಳನ್ನ ನೋಡಿ ತಡ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು KHB. ಸೊ KHB ಇಸ್ ವೆರಿ ಸಿಂಪಲ್. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಓಕೆ, ಜಸ್ಟ್ ಯು ಟೈಪ್ KHB. ಯಾಕಂದ್ರೆ ನಾನೆಲ್ಲ ಹೇಳ್ಬೇಕಾಗುತ್ತೆ, ಕನ್ಸಿಡರಿಂಗ್ ಎಲ್ಲ ಹೊಸಬ್ರು ನೋಡ್ತಾ ಇರ್ತಾರೆ ಅಂತೇಳಿ. ಹಳಬ್ರು ಐ ಆಮ್ ಶೋರ್ ಇಷ್ಟೊತ್ತಿಗೆ ನ್ಯಾವಿಗೇಟ್ ಮಾಡಿರ್ತಾರೆ. ಫಸ್ಟ್ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟು ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಬೇಸಿಕ್ ಕ್ವಶನ್ಸ್ ಎಲ್ಲ ಕವರ್ ಮಾಡ್ಬಿಡ್ತೀನಿ. ತುಂಬಾ ಜನಕ್ಕೆ ತುಂಬಾ ಸಣ್ಣ ಪುಟ್ಟ ಡೌಟ್ ಇರುತ್ತೆ. KHB ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮಗೆ ಈ ತರ ಕಾಣುತ್ತೆ. ಸೊ ಇದರಲ್ಲಿ ಬಲಗಡೆ ರೀಡ್ ಮೋರ್ ಏನಿದೆಯಲ್ಲ, ನೀವು ಇಲ್ಲಿಗೆ ಬಂದು ಇಲ್ಲಿದೆ ನೋಡಿ, ಡಿಮ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸೂರ್ಯ ನಿಸರ್ಗ ವ್ಯಾಲಿ ಟೌನ್ಶಿಪ್. ಇದು ಟೌನ್ಶಿಪ್ ಸೂರ್ಯನಗರ ಫೇಸ್ 4 ಅಲ್ಲಿ ಬರುತ್ತೆ. ಆನೇಕಲ್ ತಾಲೂಕು, ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅಂತ ಹೇಳಿದ್ರೆ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಅರ್ಜಿ ಓಪನ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಸ್ಟೇಜ್ ಬೈ ಸ್ಟೇಜ್. ಓಕೆ, ದರ್ ಇಸ್ ನೋ ಡಿಲೇ. ಫಸ್ಟ್ ಅರ್ಜಿ ಹೇಗೆ ಹಾಕಬೇಕು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ, ಫಾಲೋಡ್ ಬೈ ಲೊಕೇಶನ್ ರಿವ್ಯೂ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಸ್ವಲ್ಪ ಸಮಾಧಾನದಲ್ಲಿ ಪ್ರೇಕ್ಷಕರು ಕೊನೆಯವರೆಗೂ ವಿಡಿಯೋ ನೋಡಿ. ನಿಮ್ಗೆ ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ಮಾತ್ರ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಸಂದೇಶಗಳನ್ನು ನಾವು ಕೊಟ್ಟಿರ್ತೇವೆ. ಸೊ ಸಮಾಧಾನವೇ ಪ್ರಧಾನ. ಸೊ ಲೆಟ್ ಸ್ಟಾರ್ಟೆಡ್. ಇದು ಹೋದ ತಿಂಗಳೇ ಸ್ಟಾರ್ಟ್ ಆಗಿದೆ. ಇನ್ನು 10 ದಿವಸ ನಿಮಗೆ ಟೈಮ್ ಇದೆ ಅರ್ಜಿ ಹಾಕ್ಲಿಕ್ಕೆ. ಓಕೆ, ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 15/7 ಅಂತ ಹೇಳಿದ್ದಾರೆ. ನಾನು ಇದನ್ನ 5ನೇ ತಾರೀಕು ಮಾಡ್ತಾ ಇದ್ದೀನಿ. ಇಂಟೆನ್ಷನ್ಲಿ ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಆಫ್ ಸ್ವಲ್ಪ ಬಿಸಿ ಇದ್ದೆ, ಬಟ್ ಬೇರೆ ತುಂಬಾ ಹಾಕಿದ್ದೀವಿ. ಸೊ ಇದು ಕರ್ನಾಟಕ ಬೇಡಿಕೆ ಸಮೀಕ್ಷೆ ಅಂದ್ರೆ ಆಸ್ ಎ ಎಕ್ಸ್ಪ್ಲೈನ್, ಇಟ್ಸ್ ಅ ಡಿಮ್ಯಾಂಡ್ ಸರ್ವೆ. ನೀವು 1%, 2% ಪೇಮೆಂಟ್ ಮಾತ್ರ ತುಂಬಿ ನೀವು ಅರ್ಜಿಯನ್ನು ಹಾಕಬೇಕು. ಅಲಾಟ್ಮೆಂಟ್ ರೀತಿಯಲ್ಲಿ ಕೊಡ್ತಾರೆ. ಸೊ ಕರ್ನಾಟಕ ಗೌರ್ಮೆಂಟ್ ಬೆಂಗಳೂರು ನಗರ ಜಿಲ್ಲೆ
ಆನೇಕಲ್ ತಾಲೂಕು ಸೂರ್ಯನಗರ 4ನೇ ಹಂತ ವಸತಿ ಬಡಾವಣೆಯಲ್ಲಿ ವಿವಿಧ ವರ್ಗದ ಅತ್ಯಾಧುನಿಕ ಮಾದರಿಯ 2 ಅಂತಸ್ತಿನ ಡೂಪ್ಲೆಕ್ಸ್ ಮನೆಗಳು ನಿರ್ಮಾಣ ಯೋಜನೆ ಕೈಗೊಳ್ಳಲು ಉದ್ದೇಶಿಸಿರುವ ಹಾಗೆ ಸೂರ್ಯ ನಿಸರ್ಗ ವ್ಯಾಲಿ ಅಂತ ಹೆಸರು ಕೊಟ್ಟಿದ್ದಾರೆ. ಇದರಲ್ಲಿ 3 BHK, 3.5 BHK, 4 BHK. ಐ ಥಿಂಕ್ ದಿಸ್ ಲುಕ್ಸ್ ಟು ಬಿ ವೆರಿ ವೆರಿ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಇನ್ ಕರ್ನಾಟಕ. ನನ್ನ ಪ್ರಕಾರ ಬೇರೆ ಕಡೆನೂ 40-60 ಅಲ್ಲೆಲ್ಲ 3 BHK ಮಾಡಿದ್ದಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಮೈಸೂರಲ್ಲಿದೆ, ಬೇರೆ ಬೇರೆ ಡಿಸ್ಟ್ರಿಕ್ಸ್ ಅಲ್ಲಿ, ಧಾರವಾಡದಲ್ಲೂ ಇದೆ, ನಾನು ಅಬ್ಸರ್ವ್ ಮಾಡಿದಂಗೆ ದುರ್ಗದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಬೇರೆ ಬೇರೆ ಡಿಸ್ಟ್ರಿಕ್ಸ್ ಅಲ್ಲಿ ತುಂಬಾ ಕಡೆ ಇದೆ. ಬೆಂಗಳೂರಲ್ಲೂ ಕೂಡ ಯಲಹಂಕ ಆಗಿರ್ಬೋದು, ಎಲ್ಲೆಲ್ಲಿ KHB ಲೇಔಟ್ ಎಲ್ಲ ಕಡೆ ಇದೆ. ಬಟ್ ದಿಸ್ ಲುಕ್ಸ್ ಟು ಬಿ ಲಿಟಲ್ ಮೋರ್ ಪ್ರೀಮಿಯರ್ ಬಿಕಾಸ್ ದೇ ಆರ್ ಸ್ಟಾರ್ಟಿಂಗ್ ವಿತ್ 3 BHK. ಓಕೆ, ಟೌನ್ಶಿಪ್ ಅಂತ ಹೆಸರು ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಹೆಂಗಿರೋದನ್ನು ಲೇಔಟ್ ಅಲ್ಲೇನೆ ಯಾವುದೋ ಒಂದು 10 LIG, 10 MIG, 10 HIG ಮಾಡಿ ಬಿಟ್ಟಿರೋರು. ದಿಸ್ ಸ್ಪೆಷಲ್ ಆಗಿ ಇದಕ್ಕೋಸ್ಕರನೇ ಕರೆದಿದ್ದಾರೆ, ಯಾಕಂದ್ರೆ ಜಾಗ ಆಲ್ರೆಡಿ ಅಕ್ವೈರ್ ಆಗಿದೆ, ಲ್ಯಾಂಡ್ ಅಕ್ವೈರ್ ಆಗಿದೆ, ಲ್ಯಾಂಡ್ ರೆಡಿ ಇದೆ, ಜಾಗ ರೆಡಿ ಇದೆ. ಓನ್ಲಿ ಬೇಡಿಕೆ ಸಮೀಕ್ಷೆ ಮಾಡಿ ಒಳ್ಳೆ ಬೇಡಿಕೆ ಬಂತು ಅಂತಂದ್ರೆ ಎಕ್ಸಿಕ್ಯೂಟ್ ಮಾಡೋದೇ ಇವರ ಕರ್ತವ್ಯ, ಇವರ ಮೇನ್ ಉದ್ದೇಶ ಆಗಿರುತ್ತದೆ. ಸೊ ಇದರ ಜೊತೆಗೆ ನಿಮ್ಗೆ ಸೈಟ್ ಮತ್ತೆ ಮನೆ ಕಟ್ಟಿ ಕೊಡೋದು, ಸೈಟ್ ಮಾತ್ರ ಕೊಡಲ್ಲ, ಗಮನದಲ್ಲಿರಲಿ. ಸೈಟಿಗೂ ಕೂಡ ಇಲ್ಲಿ ಕರೆದಿದ್ದಾರೆ. ಇನ್ನೇನು ತಿಂಗಳು 2 ತಿಂಗಳಲ್ಲಿ ಲಾಟ್ರಿ ಆಗೋ ಚಾನ್ಸಸ್ ಎಲ್ಲ ಇದೆ. ಎಲ್ಲ ಅಪ್ಲೈ ಮಾಡಿದವರು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಮೋಸ್ಟ್ಲಿ ಖಾತಾಗಿದ್ದ ಪೆಂಡಿಂಗ್ ಇರಬೇಕು. ಸೊ 6th 18 ಕರೆದಿದ್ದಾರೆ, 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ, 15 ಲಾಸ್ಟ್ ಡೇಟು. ಇದು ನಮಗೆ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಇರೋದೇ 3 ಸೆಗ್ಮೆಂಟು, 3 BHK, 3.5 BHK, 4 BHK. ಸೊ ಈ ಪ್ರೈಸ್ ಓದೋಕಿನ ಮೊದಲು ಕೆಲವೊಂದು ಇನ್ನೂ ವಿಶೇಷತೆಗಳು, ಅದ್ರದ್ದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಒಂದು ಇಮೇಜ್ ನನ್ನ ಹತ್ರ ಇದೆ, ಅಡ್ವರ್ಟೈಸ್ಮೆಂಟ್, ಅದನ್ನು ನೋಡ್ಬಿಡಿ. ಸೊ ಇಲ್ಲಿ ನೋಡಿ, ಕರ್ನಾಟಕ ಗೃಹ ಮಂಡಳಿ ಪ್ರಸ್ತುತಪಡಿಸುತ್ತಿದೆ ಸೂರ್ಯ ನಿಸರ್ಗ ವ್ಯಾಲಿ 2 ಅಂತಸ್ತಿನ ಅತ್ಯಾಧುನಿಕ ಮಾದರಿ ಡೂಪ್ಲೆಕ್ಸ್ ಮನೆಗಳು. ಓಕೆ, ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/7. ಇಲ್ಲಿ ನೋಡಿ, LIG 3 BHK ಈ ತರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಮೋಸ್ಟ್ಲಿ ಹಾಲ್ ಇರ್ಬೋದು, ಒಂದು ಕಿಚನ್, ಒಂದು ರೂಮ್ ಇರ್ಬೋದು. ಮೇಲ್ಗಡೆ ಬಂದ್ರೆ 2 ರೂಮು, ಒಂದು ಬಾಲ್ಕನಿ, ಏನಾದ್ರು ಇವೆಲ್ಲ ಮಾಡ್ಯೂಲ್ಸ್ ಹೌಸ್. ಇದೇ ತರ ಎಕ್ಸಾಕ್ಟ್ಲಿ ಬರುತ್ತೆ ನಾನು ಪ್ರಾಮಿಸ್ ಮಾಡೋಕ್ಕಲ್ಲ. ನಿಮಗೆ ಅದ್ರ ಮೇಲೆ ಏನಾದ್ರು ಡೌಟ್ ಇದ್ರೆ, ಯಾವ ತರ ಬರುತ್ತೆ, ಏನೇನು ಪ್ಲಾನ್ ಇದೆ, ಅದು ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅದನ್ನು ಕೂಡ ಹೇಳ್ಕೊಡ್ತೀನಿ. ಸ್ವಲ್ಪ ಸಮಾನದಿಂದ ನೋಡಬೇಕು. ಸೊ ಇದೆಲ್ಲ ಮಾಡ್ಯೂಲ್ಸು. ಸೊ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ, ಅಪ್ರೂವಲ್ ಸಿಕ್ಕಿದೆ, ಡಿಮ್ಯಾಂಡ್ ಸರ್ವೆ ಹೋಗ್ಲಿಕ್ಕೆ ಅಂತ ಏನೋ ಬರ್ದಿದ್ದಾರೆ. ಸೊ 3.5 BHK, 3 BHK ನೋಡಿ, ಇಟ್ ಇಸ್ ಜಸ್ಟ್ ಲೈಕ್ 0.5 BHK ಆದ್ರೂ ಏರಿಯಾ ಜಾಗದಲ್ಲೂ ಕೂಡ ಸ್ವಲ್ಪ ಜಾಗದ ಅಳತೆಗಳು ಜಾಸ್ತಿ ಇರುತ್ತೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಡಿಸೈನ್ ಕೂಡ ಸ್ವಲ್ಪ ಮಾಡ್ಯುಲರ್ ಆಗಿ ಇಟ್ಟಿದ್ದಾರೆ. ಸೊ ನೀವು ಇಲ್ಲೇ ಕೂಡ ಅಬ್ಸರ್ವ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಇದೇ ಬರಲ್ಲ ಅಂತ ಹೇಳ್ತಿಲ್ಲ, ಬಟ್ ದಿಸ್ ಅ ಕಾನ್ಸೆಪ್ಟ್ ಆಫ್ ದಟ್ ಅಷ್ಟೇ. ಸೊ ಸ್ಲೋಲಿ ಹೋಗಿ 4 BHK ಹೋದ್ರೆ ಇನ್ನೂ ಸ್ವಲ್ಪ ಮಾಡ್ಯುಲರ್ ಆಗಿ, ಇನ್ನೂ ಒಂದು ಸ್ವಲ್ಪ ಎಸ್ಥೆಟಿಕ್ ಆಗಿ, ಮೋಸ್ಟ್ಲಿ ಒಂದು ಕಾರ್ ಪಾರ್ಕಿಂಗ್ ಬದಲಿಗೆ 2 ಕಾರ್ ಪಾರ್ಕಿಂಗ್ ಸಿಗುತ್ತೆ. ಎಂಟ್ರೆನ್ಸ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಆರ್ಕಿಟೆಕ್ಟ್ ಡಿಸೈನ್ ಸಪ್ರೇಟ್ ಆಗಿರುತ್ತೆ. ಮೋಸ್ಟ್ಲಿ ನಿಮಗೆ ಬಾಲ್ಕನಿ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ, ಡಿಸೈನ್ ಈ ತರ ಎಲ್ಲ ಮಾಡಿದ್ದಾರೆ. ಸೊ ಆಮೇಲೆ ನಿಮಗೆ ಫ್ಲೋರಿಂಗ್ ಅಲ್ಲೂ ಕೂಡ ಮಾಡಿ, ಡೂಪ್ಲೆಕ್ಸ್ ಹೌಸ್ ಆದ್ರೂ ಈ 4 BHKಗೆ ಇದನ್ನ ನೋಡಿದ್ರೆ ಡೂಪ್ಲೆಕ್ಸ್ ಮೇಲೆ ಇನ್ನೊಂದೇನೋ ಮೇಲ್ಗಡೆ ಸ್ವಲ್ಪ ಬರೋಂಗ್ ಕಾಣ್ತಾ ಇದೆ. ಮೋಸ್ಟ್ಲಿ ಒಂದೇನಾದ್ರು ರೂಮ್ ಎಕ್ಸ್ಟ್ರಾ ಕೊಟ್ಟಿರ್ತಾರೋ, ಈ ತರ ಏನಾದ್ರು ಇರುತ್ತೆ. ಸೊ ಇದರ ಜೊತೆಗೆ ಅವ್ರು ಹೇಳೋದೇನಂದ್ರೆ ರೀಕ್ರಿಯೇಷನ್ ಸೆಂಟರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ಲೇಔಟ್ ಅಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಉದ್ಯಾನವನಗಳಿದೆ, ಕಾವೇರಿ ಕುಡಿಯುವ ನೀರಿನ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. EV ಚಾರ್ಜಿಂಗ್ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾರ್ಮಲಿ ಬೆಂಗಳೂರಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಜನ ಈಗ ವಿಲ್ಲಾ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಡೂಪ್ಲೆಕ್ಸ್ 30-40 ಸೈಟ್ ಅಲ್ಲಿರೋ ವಿಲ್ಲಾ 1.5 CR, 2 CR, 2.5 CR ಅಕ್ರಾಸ್ ಬೆಂಗಳೂರು, ರೌಂಡ್ ದ ಸರ್ಕಲ್, ಬೆಂಗಳೂರು ಸುತ್ತಮುತ್ತ. ಅಂದ್ರೆ ಈ ಬೆಂಗಳೂರು ಸುತ್ತಮುತ್ತ ಅಂದ್ರೆ ಫಾರ್ ಎಕ್ಸಾಂಪಲ್ ಔಟ್ಸ್ಕರ್ಟ್ ಆಫ್ ಚಂದಾಪುರ, ಅತ್ತಿಬೆಲೆ, ವರ್ತೂರು, ವೈಟ್ ಫೀಲ್ಡು, ಅಥವಾ ಹೊಸಕೋಟೆ ರೋಡಲ್ಲಾಗಲಿ, ಸಾತ್ನೂರು, ನೆಲಮಂಗಲ ಕಡೆ, ಅಥವಾ ಕನಕಪುರ ರೋಡು, ವಿಲ್ಲಾ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಜನ ಕೋಟಿಗಟ್ಟಲೆ ಕೊಟ್ಟು ತಗೊಂತಾ ಇದ್ದೀರಾ. ಸೊ ಆ ತರ ನೀವೇನಾದ್ರೂ ಒಬ್ಬರಾಗಿದ್ರೆ ದಿಸ್ ಕ್ಯಾನ್ ಬಿ ಒನ್ ಆಫ್ ದ ಗುಡ್ ಪೊಟೆನ್ಷಿಯಲ್ ಆಗಿರಬಹುದು. ಯಾಕೆಂದ್ರೆ ಇಲ್ಲಿ ನೀವು ಬರೀ 1% ಮಾತ್ರ ಅಥವಾ 2% ಮಾತ್ರ ದುಡ್ಡು ಕಟ್ತಾ ಇದ್ದೀರಾ, ನೆನಪಿರಲಿ. ಸೊ EV ಚಾರ್ಜಿಂಗ್, ಮಳೆ ನೀರು ಕೊಯ್ಲು ಅಳವಡಿಕೆ, ಭದ್ರತಾ ವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್ ಮತ್ತೆ ಕ್ಲಬ್ ಹೌಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಕೂಲ್ ಕೂಡ ಬರುತ್ತೆ, ಸೂರ್ಯನಗರ ಸ್ಕೂಲ್ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅದಕ್ಕೋಸ್ಕರ CA ಸೈಟ್ ಅನ್ನು ಅಲೋಕೇಟ್ ಮಾಡಿ ಇಟ್ಟಿರ್ತಾರೆ ಅನ್ಕೊಂತೀನಿ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಏನೇನು ಜಾಗ ಬೇಕು ಅದನ್ನೆಲ್ಲ ಇಟ್ಟಿರ್ತಾರೆ. STRR ಸ್ಯಾಟಲೈಟ್ ರಿಂಗ್ ರೋಡ್ ಏನೋ ಅದಕ್ಕೂ ಕೂಡ ಸಂಪರ್ಕ ಅದಕ್ಕೆ ಹತ್ರದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿತ್ ಬೇಸಿಕ್ ವಾಸ್ತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಇದೆ. ಸೊ ಪ್ರೈಸ್ ಬಗ್ಗೆ ಹೇಳ್ತೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಓಕೆ, ಇದು 4ನೇ ಹಂತಹ ಕಚೇರಿ
ಫೇಸ್ 4 ಕಚೇರಿ ನಂಬರ್ಸ್ಗಳು. ಇವ್ರಿಗೆ ನೀವು ಫೋನ್ ಮಾಡಿದ್ರೆ ಇನ್ನೂ ಏನಾದರೂ ಡೌಟ್ ಇದ್ರೆ, ಸರ್ ಇದೇ ಥರ ಬರುತ್ತಾ, ಉಲ್ಟಾ ಬರುತ್ತಾ, ಯಾವ ಫೇಸಿಂಗ್ ಬರುತ್ತೆ, ಇವೆಲ್ಲ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು. ಯಾಕಂದ್ರೆ ಆ ಮಾಹಿತಿಗಳು ಈ ವಿಡಿಯೋದಲ್ಲಿ ಸಿಗಲ್ಲ. ಇದೊಂಥರ ಲೈಕ್ 3.5 4 BHK. ನಾವು ಮತ್ತೆ ನೋಟಿಫಿಕೇಶನ್ಗೆ ಹೋಗೋಣ. ಸೊ ಇಲ್ಲಿ ನೋಡಿ 3.5 BHK ಅಂದರೆ ವಿಸ್ತೀರ್ಣಗಳಲ್ಲಿ 10/12 ಅಂದರೆ 30-40 ಸೈಟ್ಗಿಂತ ಸ್ವಲ್ಪ ಜಾಸ್ತಿ. ಅಂದರೆ ನನಗನ್ಸಿದ ಮಟ್ಟಿಗೆ 33-40 ಅಡಿ ಸೈಟಲ್ಲಿ ಬರುವಂತಹ 3 BHK. ಬಟ್ ಮನೆ ನಿರ್ಮಾಣ ಅವರು ಮಾಡೋದು 1775. ಈ ಒಂದು ಸೈಟು 1200 ಅಡಿಗಿನ ಸ್ವಲ್ಪ ಜಾಸ್ತಿ ಇದ್ರೂ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು 1775 ಅಡಿ ಮಾಡ್ತಾರೆ. ಬಿಕಾಸ್ ಆಫ್ ದಾಟ್ ಓನ್ಲಿ ಡೂಪ್ಲೆಕ್ಸ್ ಕವರ್ ಆಗುತ್ತೆ. ಅದ್ರ ಮೇಲೆ ಗಮನ ಇಲ್ಲಿ. 3.5 BHK 10/15 ಅಂದರೆ ನನಗನ್ಸಿದ ಮಟ್ಟಿಗೆ ಅಗೈನ್ 10 ಅಂದರೆ 33 ಅನ್ಕೊತೀನಿ. 15 ಅಂದರೆ 50 ಸೈಟು 33/50 ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಇದು 1600 ಸ್ಕ್ವೇರ್ ಫೀಟ್ ಅಲ್ಲಿ ಬರುತ್ತೆ. ಈ 3.5 BHK ಬಂದ್ಬಿಟ್ಟು 2400 ಅಡಿ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ಹಳೆ ಫಸ್ಟ್ 3 BHK ಇದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಚದರ ಮೀಟ್ರು ಎಷ್ಟು ಜಾಸ್ತಿ ಇದೆ ಇಲ್ಲಿವೇ ಅಬ್ಸರ್ವ್ ಮಾಡಿ. ಅಪ್ರಾಕ್ಸಿಮೇಟ್ಲಿ 650 ಅಡಿ ಕನ್ಸ್ಟ್ರಕ್ಷನ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 4 BHK 12/18 ಅಂದರೆ ಪ್ರಾಪರ್ 40-60 ಸೈಟ್. ಇದು ಸೈಟಲ್ಲಿ ಅವರು ಕಟ್ಟುವಂತಹ 4 BHK ಹೌಸು. ಬಟ್ ಅವ್ರು ಹೇಳ್ತಾ ಇರೋದು ಏನಂದರೆ 3650 ಅಡಿ ಅಲ್ಲಿ ಮನೆ ನಿರ್ಮಾಣ ಆಗುತ್ತೆ ಪ್ಲಾನಿಂಗ್ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. 3 BHKಗೆ ಆರಂಭಿಕ ಠೇವಣಿ ಪ್ರೈಸ್ ಬಂದ್ಬಿಟ್ಟು 99 ಲಕ್ಷ ತಾತ್ಕಾಲಿಕ ಬೆಲೆ ಅಂತ ಹೇಳಿ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ. ಏನು ತುಂಬಾ ವೇರಿಯೇಷನ್ ಆಗಲ್ಲ. ಪ್ರಾಜೆಕ್ಟ್ ಏನಾದರೂ ಸಕ್ಸಸ್ ಆಗಿ ಕ್ಯಾಬಿನೆಟ್ ಅಲ್ಲಿ ಬೇಗ ಅಪ್ರೂವ್ ಆಗಿ ಗೌರ್ಮೆಂಟ್ ಏನಾದರೂ ಫಂಡ್ ರಿಲೀಸ್ ಮಾಡಿ ಅಥವಾ ಪಾಸ್ ಏನಾದರೂ ಅಪ್ರೂವಲ್ ಕೊಟ್ಬಿಟ್ರೆ ನನಗನ್ಸಿದ ಮಟ್ಟಿಗೆ ಈಗ KHB ಅಲ್ಲಿ ನಡೀತಾ ಇರೋ ಡೆವಲಪ್ಮೆಂಟ್ಗಳು ಮತ್ತೆ ಅವ್ರದ್ದು ವರ್ಕ್ ಫೋರ್ಸು ಮತ್ತೆ ಅವ್ರು ಮಾಡ್ತಾ ಇರೋ ಹೊಸ ಹೊಸ ಪ್ರಾಜೆಕ್ಟ್ಗಳು ಸ್ವಲ್ಪ ಉತ್ಸಾಹನೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಅಬ್ಸರ್ವೇಷನ್ ಈಗ ನೋಡಿದ್ರೆ, ಮೊದಲೆಲ್ಲ ಈ ತರ ಮಾಡಿದ್ರೆ 10 ವರ್ಷ ಬೇಕಾಗಿತ್ತು ಅಥವಾ 8 ವರ್ಷ ಆಗಿದ್ದಿದೆ, 10 ವರ್ಷ ಆಗಿದ್ದಿದೆ, 5 ವರ್ಷ ಆಗಿದ್ದಿದೆ. ಬಟ್ ಈಗ ಸ್ವಲ್ಪ ಸ್ಟೈಲ್ ಆಫ್ ವರ್ಕ್ ಡೆವಲಪ್ಮೆಂಟ್ ಎಲ್ಲ ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಇದನ್ನ ಒಂದು 2-2.5 ವರ್ಷ ಅಥವಾ 3 ವರ್ಷದಲ್ಲಿ 18-20 ಮಂತಿಂದ ಒಂದು 30-40 ಮಂತ್ಸ್, ಒಂದು 2 years ಒಂದು ಅಪ್ರಾಕ್ಸಿಮೇಟ್ಲಿ ರೇಂಜಲ್ಲಿ ಪ್ರಾಪರ್ ಅಪ್ರೂವಲ್ ಫಂಡ್ ಎಲ್ಲ ರಿಲೀಸ್ ಆದರೆ ಒಂದು 2 ವರ್ಷದಲ್ಲಿ ಬಿಡುಗಡೆ ಪ್ರಾಜೆಕ್ಟ್ ಅನ್ನ ಮುಗಿಸುವಂತಹ ಎಲ್ಲಾ ಸಾಧ್ಯತೆಗಳು ನನಗೆ ಕಾಣುತ್ತೆ. ಬಟ್ ಇನ್ನೊಂದೇನಂದ್ರೆ ಎಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ. 3 BHK 3.5 BHK 4 BHK ಎಷ್ಟಿದೆ ಅಂತ ಹೇಳಿಲ್ಲ. ಏನು ಎಲ್ಲಾನು 10 ಇದೆಯೋ 20 ಇದೆಯೋ ಏನೊಂದು 50 ಇದೆಯೋ 100 ಇದೆಯೋ. ಈಗ ರೀಸೆಂಟ್ ಆಗಿ ನಾವು BDA ವಿಲ್ಲಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ BDA ವಿಲ್ಲಾದಲ್ಲಿ ವಿ ನೋ ರಿಯಾಲಿಟಿ. ಈಗ ಅದನ್ನ ತೋರಿಸ್ಬಿಡ್ತೀನಿ ನೋಡಿ BDA ವಿಲ್ಲಾ ಎಲ್ಲಿ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ. ಅಂದ್ರೆ ಇವ್ರು ಇದೇ ತರ ಮಾಡ್ತಾರ, ಐ ಆಮ್ ನಾಟ್ ಶೋರ್ ಯಾವ ತರ ಮಾಡ್ತಾ ಇದಾರೆ ಅಂತ ಹೇಳಿ. ಇಲ್ಲಿ ನೋಡಿ ಈ ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಈ ಸುಂಕದಕಟ್ಟೆ ತೋರಿಸ್ತಾ ಇದ್ದೀನಿ, ಗಂಗೂಡನ ಹಳ್ಳಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗ್ ಬಂದ್ರೆ ಇಲ್ಲೊಂದು ಚಿಕ್ಕದಾಗಿ ನಾನು ಕರ್ಸರ್ ನೋಡಿ. ನಾನು ಝೂಮ್ ಮಾಡಿದೆ ಅಂದ್ರೆ ಇದು BDA ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೌಸಿಂಗ್ ಕಾಂಪ್ಲೆಕ್ಸ್. ಇಲ್ಲಿ BDAದವರು ಕೂಡ ಇದೇ ಮಾದರಿಯಲ್ಲಿ ವಿಲ್ಲಾ ಕಟ್ಟಿದ್ದಾರೆ. ಸೊ ನಿಮ್ಗೆ ಇವೇನಾದ್ರೂ ಬೇಕಂದ್ರೂ ನೀವು ಅದನ್ನ BDA ವಿಚಾರಿಸಿ. ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಬಟ್ ನನ್ನ ಪಾಯಿಂಟ್ ಏನಂದ್ರೆ KHB ಅವರು ಅದಕ್ಕೋಸ್ಕರ ಈ ತರ ಏನಾದ್ರು ಜಾಗ ಬಿಟ್ಕೊಂಡು ನೀಟಾಗಿ ಏನಾದ್ರು ಅದರೊಂದು ಗೇಟೆಡ್ ಕಮ್ಯುನಿಟಿ ತರ ಮಾಡ್ತಾ ಇದಾರೆ, ಏನೋ ಅಲ್ಲಲ್ಲಿ 4-4, 5-5, 10 ಬಿಲ್ಡ್ ಮಾಡ್ತಾರೆ ಅನ್ನೋದೇ ನಂದು ಬಿಗ್ಗೆಸ್ಟ್ ಕ್ವಶನ್. ಡಿಪಾರ್ಟ್ಮೆಂಟ್ ಅವ್ರು ಯಾರಾದ್ರೂ ನೋಡಿದ್ರೆ ಪ್ಲಾನಿಂಗ್ ಇದ್ರೆ ನನಗೂ ಕೂಡ ಒಂದು ಫೋನ್ ಮಾಡಿ ತಿಳಿಸಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಹೇಳ್ಬೋದು. ಬಟ್ ನಾನು ಒಂದ್ಸಲ ಚೆಕ್ ಮಾಡ್ತೀನಿ, ನೀವು ಈ ತರ ಕ್ವಶನ್ಸ್ ಇದ್ರೆ ಕೇಳಿ. ಸೊ 3 BHK 99 lakhs, 3.5 BHK 1.4 CR, 4 BHK 1.8 CR. ನಾಳೆ ನೀವು ಒಂದು 4 BHK ಈಗ ಅಪ್ಲೈ ಮಾಡಿ ನಾಳೆ ಒಂದು 1.5 ವರ್ಷದಲ್ಲಿ ಮಾಡಿದ್ರು ಅನ್ಕೋಣ, ನಿಮ್ಗೆ ಅಲಾಟ್ಮೆಂಟ್ ಆಯ್ತು ಅನ್ಕೋಣ. ಇದಕ್ಕೆ ನೀವು ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಹಿಡಿದ್ರೆ ಹತ್ತಿರ 2 ಕೋಟಿ ಆಗುತ್ತೆ. ಅದೊಂದು ಗಮನದಲ್ಲಿರಲಿ. ಸೊ ಅಗೈನ್ ರೀಕ್ರಿಯೇಷನ್ ಸೆಂಟರ್, ಉದ್ಯಾನವನ, EV ಚಾರ್ಜಿಂಗ್, ವಾಸ್ತು ಅಳವಡಿಕೆ ಎಲ್ಲ ಹಾಕಿದ್ದಾರೆ. ಸೊ ಇದು ಅಲಾಟ್ಮೆಂಟ್ ಆಗಿರೋದ್ರಿಂದ ಅರ್ಜಿಗಳನ್ನ ನೀವು SC, ST, ಡಿಫೆನ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೀನಿಯರ್ ಸಿಟಿಸನ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆ ಕೆಟಗರಿಯಲ್ಲಿ ಹಾಕೋದು ಇದ್ರೆ ಆ ಕೆಟಗರಿಯಲ್ಲಿ ಹಾಕಿ. ಮಿನಿಮಮ್ ನೀವು ಕರ್ನಾಟಕದವರಾಗಿರ್ಬೇಕು, 10 ವರ್ಷ ಇರಲೇಬೇಕು, ಅದಕ್ಕೊಂದು ಅಫಿಡೇಟ್ ಹಾಕಬೇಕು. ಮನೆ ರೆಡಿ ಆದ್ಮೇಲೆ ಅದು ಹೇಗಿರುತ್ತೋ ಹಾಗೆ ಕೊಡ್ತಾರೆ. ಅದಾದ್ಮೇಲೆ ಅಂತ ಏನು ಕಂಡೀಷನ್ಸ್ ಏನಿಲ್ಲ. ಮೇನ್ ಒಂದು ಕಂಡೀಷನ್ ಅಂತ ಏನಂದ್ರೆ ನೋಂದಣಿ ಶುಲ್ಕ ಮರಿಪಾವತಿ ಆಗೋದಿಲ್ಲ. ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ ನಿಮ್ದು ಫೀಸ್ EMD ಅಂದ್ರೆ ಅವ್ರು ಅದನ್ನ ರಿಟರ್ನ್ ಕೊಡ್ತಾರೆ. ಹಂಚಿಕೆ ಆದ ಮೇಲೆ ನೀವೇನಾದ್ರೂ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 10% ಡಿಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ.
ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ನೀವು ಕರೆ ಮಾಡ್ಬೋದು, ಸ್ಕ್ರೀನ್ಶಾಟ್ ತಗೋಬೇಡಿ. ಓಕೆ, ಸೊ ವಿಡಿಯೋ ನೋಡಿ ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ಮಾತ್ರ ಅವ್ರಿಗೆ ಕೇಳಿ. ಇದೇ ಕ್ವಶನ್ಸ್ ಕೇಳಕ್ ಹೋಗ್ಬೇಡಿ. ರೇಟ್ ಏನು, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ತಾ ಇದ್ದೀರಾ, ಆ ಥರ. ಈ ಫೇಸಿಂಗ್ ಯಾವುದು, ಎಲ್ಲಿದೆ, ಯಾವ ಆಲ್ರೆಡಿ ಪ್ಲಾನ್ ಮಾಡಿದ್ದೀರಾ, ಯಾವುದೆಲ್ಲಿ, ಕೆನ್ ವಿ ಅಟ್ಲೀಸ್ಟ್ ಆ ಥರ ಲೊಕೇಶನ್ ನೋಡ್ಬೋದು, ಆ ಥರ ಏನಾದ್ರು ಇದ್ರೆ ಕೇಳಿ, ನನಗೇನು ತೊಂದರೆ ಇಲ್ಲ. ಸೊ ಈ ಥರ ಈಗ ಲೆಟ್ಸ್ ಡೂ ಸಮ್ ಕ್ಯಾಲ್ಕುಲೇಷನ್, ಇಸ್ ಇಟ್ ವರ್ತ್ ಆರ್ ನಾಟ್. ಆ ಕ್ಯಾಲ್ಕುಲೇಷನ್ಗಿನ ಮೊದಲು ಲೊಕೇಶನ್ ನೋಡ್ಕೊಂಡ್ಬಿಡೋಣ. ಸೊ ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಹೇಳಿದ್ದೀನಿ. ಅರ್ಜಿ ಹೆಂಗೆ ಹಾಕಬೇಕು ಅಂತಂದ್ರೆ ಇದೇ KHB ವೆಬ್ಸೈಟ್ ಅಲ್ಲಿ ಈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಆಸ್ ಆಫ್ ನಾವು ಭದ್ರಾವತಿಯಲ್ಲಿ ಒಂದು ಲೇಔಟ್ ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಸರ್ವೆ. ಹಾಗೆ ಸೂರ್ಯ ನಿಸರ್ಗ ವ್ಯಾಲ್ಯೂ ಕ್ಲಿಕ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ದಿಸ್ ನಂಬರ್ ವಿಲ್ ಶೋಸ್ ದಟ್ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೂರ್ಯ ನಿಸರ್ಗ ವ್ಯಾಲ್ಯೂ SNV 00191 ಅಂದ್ರೆ 191 ಜನ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಆರ್ ದಿಸ್ 191 ವ್ಯಾಲಿಡ್ ರಿಜಿಸ್ಟ್ರೇಷನ್ ಪೇಮೆಂಟ್ ಎಲ್ಲ ಮಾಡಿದಾರ, ಐ ಆಮ್ ನಾಟ್ ಶ್ಯೂರ್. ತುಂಬಾ ಜನ ಮೋಸ್ಟ್ಲಿ ಏನೆಲ್ಲ ಅಂದ್ರೂ ಒಂದು 50% ನಂಬರ್ಸ್ ಅರ್ಜಿನೂ ಕೂಡ ಕರೆಕ್ಟಾಗಿ ಹಾಕಿಲ್ಲ ಅಂತಂದ್ರು, ಬಟ್ ಪೀಪಲ್ ಆರ್ ಅಪ್ಲೈಯಿಂಗ್ ನಾವು. ಓಕೆ, ಐ ಆಮ್ ಶ್ಯೂರ್ ಮೋರ್ ದನ್ 100 ಪೀಪಲ್ ಅಪ್ಲೈ ಮಾಡಿರ್ತಾರೆ ಕನ್ಸಿಡರಿಂಗ್. ಯಾಕೆಂದ್ರೆ ಇದು ಜಾಗ ಮತ್ತೆ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಕಡೆ ಆಗಿರೋದ್ರಿಂದ ಲೀಗಾಲಿಟಿ 0% ಎರರ್ ಬರೋದ್ರಿಂದ, ಆ ಜಾಗದಲ್ಲಿ ಅಲ್ಲಿ ಆಲ್ರೆಡಿ ವಿಲ್ಲಾ ಕಾನ್ಸೆಪ್ಟ್ ನೋಡೋದ್ರಿಂದ ಫ್ಯೂಚರಿಸ್ಟಿಕ್ ಆಗಿ ಈಗ ನೀವು ತುಂಬದೇ ಕೇವಲ ಎಷ್ಟು 3 BHK 2 ಲಕ್ಷ, 3.5 BHK 2.5 ಲಕ್ಷ, 4 BHK 3 ಲಕ್ಷ ಕಟ್ಬಿಟ್ಟು ಅಂದ್ರೆ 3 ಲಕ್ಷ 1.5 ಕೋಟಿ ಬಜೆಟ್ ಅಲ್ಲಿ ನಾಟ್ ಇವನ್ 2%, ಇಟ್ಸ್ ಜಸ್ಟ್ 1.5% ಅಮೌಂಟ್ ಅನ್ನ ನೀವು ಅಡ್ವಾನ್ಸ್ ಆಗಿ ತುಂಬಿರೋದ್ರಿಂದ ನಾಳೆ ನೋಡಿ ಇದು ಅಪ್ರೂವಲ್ ಆಯಿತು ಅಂತಂದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಅವರೇ ದುಡ್ಡು ಹಾಕಿ ಕಟ್ಟಿಬಿಟ್ಟು ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದು. ಗಮನ ಇರಲಿ, ಇದರಲ್ಲಿ ಮಧ್ಯದಲ್ಲಿ ನೀವು ಇನ್ನೊಂದು 6 ತಿಂಗಳು ಬಿಟ್ಟು ಸ್ವಲ್ಪ ಕೊಡಿ, 1 ವರ್ಷ ಆದ್ಮೇಲೆ ಕಟ್ಕೊಡಿ, ಪೇಂಟಿಂಗ್ ಮಾಡ್ತಾ ಇದೀವಿ ಕೊಡಿ, ಈ ತರ ಏನಿರಲ್ಲ. ಪ್ರೈವೇಟ್ ಹಂಗಿರಲ್ಲ. ಸೊ ಅರ್ಜಿ ಹಾಕಬೇಕು, ಎಲ್ಲ ರೆಡಿ ಆದ್ಮೇಲೆ ಅಲಾಟ್ಮೆಂಟ್ ಆದ್ಮೇಲೆ, ಮನೆ ರೆಡಿ ಆದ್ಮೇಲೆ ಅಲಾಟ್ಮೆಂಟ್ ಮಾಡ್ತಾರೆ, ವಿಚ್ ಇಸ್ ವೆರಿ ಗುಡ್ ಗೌರ್ಮೆಂಟ್ ಅಲ್ಲಿ. ಅಲಾಟ್ಮೆಂಟ್ ಆದ್ಮೇಲೆ ನೀವು ಇದನ್ನ ತಗೋಬೇಕಾಗುತ್ತೆ, ಪೇಮೆಂಟ್ ಎಲ್ಲ ಮಾಡಿಬಿಟ್ಟು. ಲೋನ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಎಲ್ಲ ಬ್ಯಾಂಕ್ಗಳು ಲೋನ್ ಕೊಡ್ತಾರೆ. ನೀವೇನಾದರೂ ಅಪ್ಲೈ ಮಾಡಿ, ನೀವೇನಾದರೂ ಇದರದೊಂದು ಗ್ರೂಪು ಕೂಡ ಕ್ರಿಯೇಟ್ ಮಾಡಿದ್ದೀನಿ, ನೀವು ಅಪ್ಲೈ ಮಾಡಿ ಏನಾದರೂ ಬರೋಂಗಿದ್ರೆ ಬನ್ನಿ. ಇದರ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಏನೇ ಮಾಹಿತಿ ಬೇಕಂದ್ರೂ ಕೊಡ್ತೀವಿ ನಾವು. ಸೊ ಅದರ ಜೊತೆಗೆ ಸೊ ನಾಳೆ ನಿಮ್ಗೆ ಅಲಾಟ್ಮೆಂಟ್ ಇದು ಅಲಾಟ್ಮೆಂಟ್ ಆಗಲಿಕ್ಕೆ ಅಪ್ರಾಕ್ಸ್ ರೇಂಜಲ್ಲಿ 2 ವರ್ಷ 2.5 ವರ್ಷ ಅಂತ ಅನ್ಕೋಣ. 27 ಎಂಡಿಗೆ ಬಂದ್ರೂ ಪ್ರೀ ಲಾಂಚ್ ಆಗಿ. ಸೊ ಅವಾಗ ನೀವು ಈಗ ಸ್ವಲ್ಪ ಬ್ಯಾಲೆನ್ಸ್ ಕಮ್ಮಿ ಇದೆ, ಅವಾಗ ನನಗೇನಾದರೂ ಅಡ್ಜಸ್ಟ್ ಮಾಡಬಲ್ಲೆ, ಥಿಂಗ್ಸ್ ಕ್ಯಾನ್ ಬಿ ಚೇಂಜ್ಡ್, ಆ ಥರ ಎಲ್ಲ ಆಗುತ್ತೆ ಅಂದ್ರೂ ಯು ಕ್ಯಾನ್ ರಿಸ್ಕ್ ತಗೋಬೋದು. 3.5 ಹೋಗ್ಬೋದು, 3.5 to 4 ಹೋಗ್ಬೋದು. ಬಟ್ ಬೇಸಿಕ್ ಆಗಿ ಮಿನಿಮಮ್ 1 CR 3 BHK ಅಂತೂ ಇದ್ದೇ ಇದೆ. ಸೊ ಅದರ ಜೊತೆಗೆ ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಸರ್ಗ ವ್ಯಾಲ್ಯೂಗೆ ಬರಬೇಕು. ತುಂಬಾ ಟೈಮ್ ತೊಗೊಳಕ್ ಹೋಗಲ್ಲ, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್, ಎಂಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಸೈಟ್ ಅಲ್ಲ, ಇದು ಹೌಸಸ್. ನೀವು ಹೌಸಸ್ ಅನ್ನ ಕ್ಲಿಕ್ ಮಾಡಿದ್ರೆ 3 BHK, 4 BHK, 3.5 BHK, 4 BHK ಸೆಲೆಕ್ಟ್ ಮಾಡೋಣ ಸುಮ್ಮನೆ. ಸೊ ನೋಡಿ, ನೇಮ್ಗೆ ನೇಮ್ ಹಾಕಿ, ವೈಫ್ ಹಸ್ಬೆಂಡ್ ಅದನ್ನು ಹಾಕಿ, ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಪ್ಯಾನ್ ಹಾಕಿ, ಆಧಾರ್ ಕಾರ್ಡ್ ಹಾಕಿ, ಇನ್ಕಮ್ ನಿಮ್ದೇನು ಇನ್ಕಮ್ ಇದೆ ಅದನ್ನೇ ಹಾಕಿ. ಯಾಕಂದ್ರೆ ಇಲ್ಲಿ ಯಾವುದೇ ಥರ ಯಾರಿಗೆ ಕೂಡ ಡಿಸ್ಕೌಂಟ್ ಇಲ್ಲ. ನೀವು 1 ಲಕ್ಷ ದುಡಿದ್ರೆ 1 ಲಕ್ಷ ಹಾಕಿ, 10 ಲಕ್ಷ ದುಡ್ಡು 10 ಕೋಟಿಗಳೇ ದುಡಿದ್ರೆ ಕೋಟಿಗಳೇ ಹಾಕಿ. ನಿಮ್ಮದು ರಿಲಿಜನ್ ಹಾಕಿ, ರಿಸರ್ವೇಷನ್ ಯಾವ್ದು ಬರುತ್ತೆ. SC ಹಾಕಿದರೆ SC ಸರ್ಟಿಫಿಕೇಟ್ ಕೊಡಬೇಕು, ST ಹಾಕಿದರೆ ST ಸರ್ಟಿಫಿಕೇಟ್ ಕೊಡಬೇಕು, ಸೀನಿಯರ್ ಸಿಟಿಸನ್ ಅಪ್ಲೈ ಮಾಡಿದರೆ ಸೀನಿಯರ್ ಸಿಟಿಸನ್ ಗೌರ್ಮೆಂಟ್ ಅಪ್ಲೈಡ್ ಕಾರ್ಡ್ ಕೊಡಬೇಕು. ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳು ನಿಮ್ಮ ID ಕಾರ್ಡನ್ನು ಹಾಕಬೇಕು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಮಾಡಿರುವಂತಹ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಹಾಕಬೇಕು. ಡಿಫೆನ್ಸ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನು, ನೀವು ಡಿಫೆನ್ಸಲ್ಲಿ ಇರೋದು ಮತ್ತು ನೀವು ಎಕ್ಸ್ ಆರ್ಮಿ ಸಂಬಂಧಪಟ್ಟಿದ್ದ ದಾಖಲಾತಿ ಹಾಕಬೇಕು. ನೀವು ಇದು ಎದರಲ್ಲೂ ಇಲ್ಲ ಅಂತಂದರೆ ಅದರ್ಸ್ಗೆ ಹಾಕಬೇಕು. ತುಂಬ ಜನ OBC 2A 2B ನೋ, ನೀವು ಎಲ್ಲೂ ಇದಕ್ಕೆ ಬೀಳೋದಿಲ್ಲ, ಸೀದಾ ಬಂದು ಅದರ್ಸ್ಗೆ ಹಾಕ್ಬಿಡಿ. ಸೊ ಅದಾದಮೇಲೆ ಸಿಂಪಲ್ ಅಡ್ರೆಸ್, ನಿಮ್ದು ಆಧಾರ್ ಕಾರ್ಡಲ್ಲಿದೆ ಅದನ್ನೇನು ಹಾಕಿ. ಇಲ್ಲ ಆಧಾರ್ ಕಾರ್ಡಲ್ಲಿ ನಿಮ್ಮದು ಊರಲ್ಲಿದೆ ಸರ್, ನಾನು ಬೆಂಗಳೂರಲ್ಲಿದ್ದೀನಿ, ಬೆಂಗಳೂರು ಅಡ್ರೆಸ್ ಹಾಕಿ, ಏನು ತೊಂದರೆ ಇಲ್ಲ, ಯಾವುದೇ ಥರ ಪ್ರೂಫ್ ಕೇಳಲ್ಲ ಅವರು. ಇದು ಕಮ್ಯುನಿಕೇಷನ್ ಅಡ್ರೆಸ್ಸು, ನಿಮ್ಮ ಡಿಸ್ಟಿಕ್ ಯಾವುದು, ಇಮೇಲ್ ID, ಮೊಬೈಲ್ ನಂಬರ್ನ ನೀಟಾಗಿ 2 ಸಲ ಚೆಕ್ ಮಾಡಿ ಹಾಕಿ. ಸೆಕೆಂಡ್ ಥಿಂಗ್, ದಿಸ್ ಇಸ್ ದ ಫಸ್ಟ್ ಬ್ಲೂ ಕಲರ್ ಸೆಟ್ ಆಫ್ ಪರ್ಸನಲ್ ಡೀಟೇಲ್ಸ್. ಸೆಕೆಂಡಲ್ಲಿ ಬಂದ್ಬಿಟ್ಟು ಬ್ಯಾಂಕ್, ನೀವು ಅರ್ಜಿದಾರರ ಬ್ಯಾಂಕ್ ಹಾಕಿ. ನಾಳೆ ನಿಮ್ಗೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ನೀವು ಹಾಕಿರೋ 1 ಲಕ್ಷ 2 ಲಕ್ಷ 3 ಲಕ್ಷ ರೀಫಂಡ್ ಆಗೋದು ಇದೇ ಬ್ಯಾಂಕ್ ಅಕೌಂಟಿಗೆ. ನಿಮ್ಮ ಆಕ್ಟಿವ್ ಬ್ಯಾಂಕ್ ನೇಮ್, ಬ್ಯಾಂಕ್ ಬ್ರಾಂಚ್, IFSC ಕೋಡ್ ವಿತ್ ಖಾತಾ ನಂಬರ್ನ ನೀಟಾಗಿ ಹಾಕಿಬಿಡಿ. ಥರ್ಡ್ ಸೆಗ್ಮೆಂಟ್ ಈಸ್ ಡಾಕ್ಯುಮೆಂಟರಿ ಬರುತ್ತೆ. ಸೊ ಇಲ್ಲಿ ನೋಡಿ, ಬೈ ಡಿಫಾಲ್ಟ್ ಆಗಿ ಒಂದು ಫೋಟೋ ಹಾಕಲೇಬೇಕು. ಎರಡನೇದು
ನೀವೇನು ಬ್ಯಾಂಕ್ ಡೀಟೇಲ್ಸ್ ಹಾಕಿದಿರಲ್ಲ ಅದ್ರ ಪಾಸ್ಬುಕ್ ಫ್ರಂಟ್ ಪೇಜ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾಳೆ ರೀಫಂಡ್ ಮಾಡಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿಬಿಟ್ಟು ಮಾಡ್ತಾರೆ. ಸೊ ನೀವು ಪಾಸ್ಬುಕ್ ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೋಬೇಡಿ, ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡಿ ಹಾಕಿ. ಸ್ಟೇಟ್ಮೆಂಟು ನೀವು 1 ತಿಂಗಳದು, 1 ದಿವಸದ್ದು, 1 ವರ್ಷದ ಮಾಡಿದ್ರು ಫಸ್ಟ್ ಪೇಜಲ್ಲಿ ನಿಮ್ದು ಅಡ್ರೆಸ್ಸು, ಬ್ಯಾಂಕ್ ಡೀಟೇಲ್ಸ್ ಮಾಹಿತಿ ಬರುತ್ತೆ, ಅದನ್ನು ಹಾಕಿದ್ರು ಸಾಕು. ಯಾಕಂದ್ರೆ ತುಂಬ ಬ್ಯಾಂಕ್ಗಳು ಈಗ ಪಾಸ್ಬುಕ್ ಕೊಡ್ತಾ ಇಲ್ಲ. ಸೊ ಎರಡನೇದು ಅದೂ ಇಲ್ಲ ಅಂತಂದರೆ ಬ್ಯಾಂಕಿಗೆ ಹೋಗಿ ಒಂದು ಪಾಸ್ಬುಕ್ ಮಾಡಿಸಿ ಒಂದು ಸೀಲ್ ಹಾಕ್ಸ್ಬಿಟ್ಟು ಹಾಕಿ. ಸೊ ವೆರಿ ಇಂಪಾರ್ಟೆಂಟ್ ಅಫಿಡೇಟ್ ಹಾಕೋದು. ಅಫಿಡೇಟ್ ಫಾರ್ಮ್ಯಾಟ್ ಅವನ್ನ ಇಲ್ಲೇ ಇಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ನೀವು ಒಂದು SC ಸೆಲೆಕ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ನೀವು ಇನ್ನೊಂದು ಓಪನ್ ಆಗುತ್ತೆ ಇಲ್ಲಿ ನೋಡಿ, ರಿಸರ್ವೇಷನ್ ಅಂತೇಳಿ. ಸೊ ಅವಾಗ SCಗೆ SC, ST, ಎಕ್ಸ್ ಆರ್ಮಿ, ವಾಟ್ ಎವರ್ ಅದೇನು ಅದೊಂದು ಮಾಹಿತಿ ಹಾಕಬೇಕು. ಅಫಿಡೇಟನ್ನು ಇಲ್ಲಿಂದನೇ ಡೌನ್ಲೋಡ್ ಮಾಡಿ. ಸಿಂಪಲ್, ಐ ಸೋ ಅಂಡ್ ಸೋ ಡಾಟರ್ ಆಫ್ ದಿಸ್ ರೆಸಿಡಿಂಗ್ ಇನ್ ಬಿಲೋ ಅಡ್ರೆಸ್ ಫ್ರಮ್ ದಿಸ್, ಪಿನ್ ಕೋಡ್ ಎಲ್ಲ ಹಾಕಿ. ಐ ಆಮ್ ಅಪ್ಲೈಯಿಂಗ್ ಫಾರ್ EWS. ಐ ಥಿಂಕ್ ಇವ್ರು ಇನ್ನೂ ಐ ಡೋಂಟ್ ನೋ, KHB ಅವರು ಸ್ವಲ್ಪ ಬೇಸಿಕ್ಸ್ ಯೂಸ್ ಮಾಡ್ತಾ ಇಲ್ಲ. ಇಲ್ಲೂ ಕೂಡ ಅವರು ಸೈಟ್ ಹಾಕೋರ್ ಗತೆ EWS LIG MIG ಕ್ಯಾಟಗರಿ ಅಂತ ಹಾಕಿಬಿಟ್ಟಿದ್ದಾರೆ. ಇದು ತುಂಬ ಹಳೇದು, ಮೋಸ್ಟ್ಲಿ ಕ್ರಾಸ್ ಚೆಕ್ ಮಾಡಿಲ್ಲ, ಅದನ್ನೇ ಲೋಡ್ ಮಾಡಿದ್ದಾರೆ. ಬಟ್ ಸಿನ್ಸ್ ಅದೇ ಇರೋದ್ರಿಂದ ನಾನು ಹೇಳ್ಕೊಂಡಿದ್ದೀನಿ ಇದನ್ನು ಅಪ್ಡೇಟ್ ಮಾಡಿಸೋದ್ರಿಂದ ಏನು ಉಪಯೋಗ ಇಲ್ಲ. ಮ್ಯಾನ್ಯುವಲಿ ಪ್ರಿಂಟ್ ಮಾಡಿ, ಮ್ಯಾನ್ಯುವಲಿ ಬರೆದು ಸೆಲ್ಫ್ ಅಟೆಸ್ಟೆಡ್ ಮಾಡಿ, ನೀವೇ ಸೀಲ್ ಸಿಗ್ನೇಚರ್ ಮಾಡಿ. ಬಟ್ ಸಮ್ವೇರ್ ಇನ್ ದ ಕಾರ್ನರ್ ಡಿಸ್ಟ್ರಿಕ್ಟ್ ಬೆಂಗಳೂರು ಅರ್ಬನ್ ನೋಟಿಫಿಕೇಶನ್ ನಂಬರ್ ಇಲ್ಲಿದೆ ನೋಡಿ. ನೋಟಿಫಿಕೇಶನ್ ನಂಬರ್ ಬಂದ್ಬಿಟ್ಟು ಇದು ಕನ್ನಡದಲ್ಲೇ ಬರೀರಿ, ಕನ್ನಡ ಗೃಹ ಮಂಡಳಿ /ka/ಹಂಚಿಕೆ ಸೂರ್ಯನಗರ ಫೇಸ್ 4 ಹಂತ 25-25-6. ಇದು ಅಡ್ವರ್ಟೈಸ್ಮೆಂಟ್ ನಂಬರು. ಓಕೆ, ಸೊ ಅದನ್ನ ನೀವು ಇಲ್ಲಿ ಅಡ್ವರ್ಟೈಸ್ಮೆಂಟ್ ನಂಬರಲ್ಲಿ ಹಾಕಿ. ಅದ್ರ ಜೊತೆಗೆ ಈಗ EWS LIG MIG ನೀವು ಹಾಕ್ತಾ ಇಲ್ಲ, ಐ ಆಮ್ ಶೋರ್. ಸೊ ಸಮ್ವೇರ್ ಇನ್ ದ ಕಾರ್ನರ್ ಸ್ವಲ್ಪ ಜಾಗನ ಸ್ಪೇಸ್ ಮಾಡಿ, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡು ನೀವು 3 BHK, 3.5 BHK ಅಥವಾ 4 BHKನ ಎಲ್ಲಾದರೂ ಒಂದು ಕಾರ್ನರಲ್ಲಿ ಮೆನ್ಷನ್ ಮಾಡಿ ನೋಟಿಫಿಕೇಶನ್ ನಂಬರ್ ಹಾಕಿ. ಡಿಸ್ಟ್ರಿಕ್ಟ್ ಪ್ರಾಜೆಕ್ಟನ್ನ ಸೂರ್ಯ ನಿಸರ್ಗ ವ್ಯಾಲಿ ಟೌನ್ಶಿಪ್ ಅಂತ ಬರೀರಿ. ಸೊ ಐ ಅಫರ್ಮ್ ದಟ್ ಮೈ ಫೋನ್ ಅದಿರದೆ, ಐ ಆಮ್ ಅಫರ್ಮ್ ದಟ್ ಐ ಆಮ್ ನಾಟ್ ವೈಫೈ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್, ತುಂಬ ಜನ ಕೇಳ್ತೀರಾ. ಸಿಂಪಲ್, ನೀವು ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಹತ್ರ ಯಾವುದೇ ರೀತಿಯ ಗೌರ್ಮೆಂಟ್ ಕಡೆಯಿಂದ ಅಲಾಟ್ ಆಗಿರಬಾರ್ದು. ಸರ್ ನಮ್ಮ ತಂದೆಯವ್ರ ಮನೆ ಇದೆ, ಊರಲ್ಲಿದೆ, ನಾನು ಇಲ್ಲಿದ್ದೀನಿ, ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ. ಸರ್ ನಾನೊಂದು ಯಾವುದೋ ಒಂದು ಮೂಲೆ ಒಂದು ಸೈಟ್ ಇದೆ, ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ನನ್ನ ಪ್ರಕಾರ, ಬಟ್ ಚೆಕ್ ಮಾಡಿ. ಬಟ್ ಆ್ಯಸ್ ಲಾಂಗ್ ಆ್ಯಸ್ ನೀವು ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿರಬಾರ್ದು. ನೀವು ಒಂದು ರೀಸೆಂಟಾಗಿ ಅಲಾಟ್ಮೆಂಟ್ ಆಗಿ ಮತ್ತೆ ಇದಕ್ಕೆ ಅಪ್ಲೈ ಮಾಡಿ ಮತ್ತೊಂದು ಅಲಾಟ್ಮೆಂಟಿಗೆ ತೊಗೊತಾ ಇದ್ರೆ ಅವರು ಅದನ್ನು ಅವ್ರ ಪ್ರೊಸೆಸಲ್ಲಿ ಕಂಡುಹಿಡಿದ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ನಿಮ್ಮ ತಂದೆಯವರು, ನಿಮ್ಮ ಆನ್ಸೆಸ್ಟರ್ ಅವರೆಲ್ಲ ಪ್ರಾಪರ್ಟಿ ಇದೆ, ಅವ್ರ ಮನೆ ಇದೆ, ಅವಕ್ಕೆಲ್ಲ ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಅಪ್ಲೈ ಮಾಡಿ. ಸೊ ಅದು ಬಿಟ್ಟರೆ ಅಗೈನ್ ಇಲ್ಲಿ ಕೂಡ LIG MIG ಅಂತ ಹಾಕಿದ್ದಾರೆ. ಇದನ್ನು ಹೌಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಇದ್ರ ಜೊತೆಗೆ ಕಾರ್ನರಲ್ಲಿ ಪೆನ್ನಲ್ಲಿ ಅಥವಾ ಪ್ರಿಂಟಲ್ಲಿ 3 BHK, 3.5 BHK, 4 BHK ಅಂತ ಮೆನ್ಷನ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಡೌನ್ಲೋಡ್ ಮಾಡಿ ನೀವು ಅದನ್ನು ಲೋಡ್ ಮಾಡಿಬಿಡಿ. ಸೊ ಫಸ್ಟ್ ಸೆಕ್ಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೆಕೆಂಡ್ ಸೆಕ್ಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಥರ್ಡ್ ನಾರ್ಮಲ್, ಫೋರ್ತ್ ಇನ್ನೊಂದು ಹೊಸದಾಗಿ ಹಾಕಿದರೆ ನಾಮಿನಿ ಡೀಟೇಲ್ಸ್ ಹಾಕಿ. ಓಕೆ, ನಾಮಿನಿ ಡೀಟೇಲ್ಸ್ ನೀವು ಮದುವೆ ಆಗಿದ್ರೆ ಗಂಡ ಹೆಂಡತಿ, ತಂದೆ ತಾಯಿ, ಅಜ್ಜ ಅಜ್ಜಿ, ಮೊಮ್ಮಕ್ಕಳು ಮಕ್ಕಳು ಯಾರ್ದಾದ್ರೂ ಹಾಕಿ. ಬಟ್ ಅವ್ರು ಹೇಳೋದಂದ್ರೆ ನಾಮಿನಿ ನೇಮು ಮತ್ತು ರಿಲೇಷನ್ಶಿಪ್ ಹಾಕಿದ್ಮೇಲೆ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಬಿಕಾಸ್ ಆಫ್ ಪ್ರೀವಿಯಸ್ಲಿ ತುಂಬ ಜನ ಅಪ್ಲೈ ಮಾಡಿ ಅವ್ರಿಗೆ ಅನ್ಫಾರ್ಚುನೇಟ್ಲಿ ಏನೋ ಆಗಿ ರೀಫಂಡಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನೀವು ಇಲ್ಲೊಬ್ರು ನಾಮಿನಿ ಹಾಕಿದ್ರೆ ಅವ್ರ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಅಲ್ಲಿ ಮೇಲ್ಗಡೆ ರೀಫಂಡ್ ಮಾಡ್ಲಿಕ್ಕೆ ಏನಾದರೂ ತೊಂದರೆ ಆದರೆ ಇಟ್ ಇಸ್ ಲೈಕ್ ಅನ್ ಅಪ್ರೂವಲ್ ಥರ, ಇದಕ್ಕಾದರೂ ಕಳಿಸ್ಕೊಡಿ ಅಂತ ಅವರು. ಸೊ ಬೈ ಡಿಫಾಲ್ಟ್ ನೀವು ಇಲ್ಲಿ ಬಂದುಬಿಟ್ಟು ಹೌಸಸ್ಸನ್ನು ಸೆಲೆಕ್ಟ್ ಮಾಡಿ 4 BHK ಸೆಲೆಕ್ಟ್ ಮಾಡಿ ಕೆಳಗಡೆ ಬಂದರೆ ಫೀಸು 2,000 ನಾನ್ ರೀಫಂಡಬಲ್ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ, 3 ಲಕ್ಷ EMD ಅಮೌಂಟು ವಿಚ್ ಇಸ್ ರೀಫಂಡಬಲ್ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ. ಅಲಾಟ್ಮೆಂಟ್ ಆಗಿ ನೀವೇನಾದರೂ ಕ್ಯಾನ್ಸಲ್ ಮಾಡಿದ್ರೆ 10% ಕಟ್ ಮಾಡ್ತಾರೆ. ಅದನ್ನು ನೀಟಾಗಿ ಅವರು ಇಲ್ಲಿ ಹೇಳಿದ್ದಾರೆ. ಪಾಯಿಂಟ್ ನಂಬರ್ ಯಾವ ಪಾಯಿಂಟಲ್ಲಿ 8 ಹಂಚಿಕೆ ನಂತರ ಹಂಚಿಕೆದಾರರ ಕೋರಿಕೆ ಅಥವಾ ನಿಗದಿತ ಸಮಯದಲ್ಲಿ ಹಣ ಸಂದಾಯ ಮಾಡುವ ಸಂದರ್ಭದಲ್ಲಿ ಹಂಚಿಕೆಯನ್ನು ರದ್ದುಪಡಿಸಿ, ಹಣ ಸಂದಾಯ ಮಾಡದೇ ಸಂದರ್ಭದಲ್ಲಿ ಹಂಚಿಕೆಯನ್ನು ರದ್ದುಪಡಿಸಿ ಆರಂಭಿಕ ಠೇವಣಿಯಲ್ಲಿ 10% ಕಟ್ ಮಾಡಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಇಸ್ ಸೊ ಕೇರ್ಫುಲ್. ಒಂದು 30,000 ಲಾಸ್ ಆಗುತ್ತೆ ನೀವು ಇನ್ ಕೇಸ್ ನಾಳೆ ತಗೊಳ್ಳಿಲ್ಲ ಅಲಾಟ್ಮೆಂಟ್ ಆದಮೇಲೆ ಅಂತಂದರೆ ಗಮನದಲ್ಲಿ ಇರಲಿ. ಸೊ ಇದು ಹೇಗೆ ಅರ್ಜಿ ಹಾಕಬೇಕಂತ ಹೇಳಿದೆ. ಸೊ ಅದ್ರ ಜೊತೆಗೆ ಸೂರ್ಯ ವ್ಯಾಲಿ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಒಂದು ರಫ್ಲಿ ಬಿಫೋರ್ ನ್ಯಾವಿಗೇಷನ್ ಹೋಗೋಕ್ಕಿಂತ ಮೊದಲು ಒಂದು ರಫ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀನಿ. ಈಗ ನೋಡಿ, ನನ್ನ ಐಡಿಯಾ ಪ್ರಕಾರ ರೀಸೆಂಟ್ 4 ವರ್ಷದ 5 ವರ್ಷದ ಹಿಂದೆ ಇದೇ ಲೇಔಟಲ್ಲಿ ಅಲಾಟ್ಮೆಂಟಿಗೆ ಕರೆದಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಅಲಾಟ್ಮೆಂಟ್ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ.
ಓಕೆ, ಕರೆದಾಗ ನನಗನ್ಸಿದ ಮಟ್ಟಿಗೆ 1,500 ರೂಪಾಯಿ ಇತ್ತು. ನನಗನ್ಸಿದ ಮಟ್ಟಿಗೆ ಇಟ್ ಕ್ಯಾನ್ ಬಿ ರಿವೈಸ್ ಆಗಿ ನನಗನ್ಸಿದ ಮಟ್ಟಿಗೆ 2,000 ಪರ್ ಸ್ಕ್ವೇರ್ ಫೀಟ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ನೀವು ಆ ಕೆಟಗರಿಲಿ ಬರಲ್ಲ, ಯಾಕಂದ್ರೆ ನೀವು ಅಪ್ಲೈ ಮಾಡಿಲ್ಲ. ಇದು ಗೌರ್ಮೆಂಟ್ ಅವರೇ ನೀವು ಇದು ಕೊಡ್ತಾ ಇರೋದ್ರಿಂದ ನೀವು ಆ ಕೆಟಗರಿಲಿ ಬರಲ್ಲ. ಈಗ ಮಾರ್ಕೆಟಲ್ಲಿ ತುಂಬಾ ಜನ ಸೂರ್ಯನಗರ ಫೇಸ್ 4ದು ಅರೌಂಡ್ ಓನರ್ ಶೇರು, ಆ ಶೇರು, ಈ ಶೇರು ತುಂಬಾ ಜನ ಅಡ್ವೈಸ್ ಮಾಡ್ತಾ ಇದ್ದಾರೆ. ಈಗ ಅಲ್ಲೆಲ್ಲ ಪ್ರೈಸ್ ಹೆಂಗ್ ನಡೀತಾ ಇದೆ ಅಂದ್ರೆ 3,500 ಅಂತ ಒಂದು ರಫ್ಲಿ ಹೇಳ್ತಾ ಇದ್ದಾರೆ. ಇವನ್ ನೀವೇನೇ ಡೈರೆಕ್ಟ್ ತಗೋಬೇಕು ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ತಗೊಳಕ್ಕಾಗಲ್ಲ. ಓಪನ್ ಮಾರ್ಕೆಟ್ ಅಲ್ಲಿ ರೀಸೇಲ್ ತಗೋಬೇಕು ಫ್ಯೂಚರ್ ಅಲ್ಲಿ, ಇಲ್ಲಾಂದ್ರೆ ಎಕ್ಸಿಸ್ಟಿಂಗ್ ಯಾರಾದ್ರೂ ಲ್ಯಾಂಡ್ ಓನರ್ ಶೇರ್ ಮಾಡ್ತಾ ಇದ್ರೆ ನೀವು ಆ ತರದ್ದು ಏನಾದ್ರು ತಗೋಬೇಕು. ಇಟ್ ಕ್ಯಾನ್ ಬಿ ವೆರಿ ಡಿಪೆಂಡ್ಸ್ ಆನ್ ದ ಫೇಸಿಂಗ್ ಯಾವ ತರ ಇದೆ ಆ ತರ. ಬಟ್ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ 3,500 ಏನೋ ನಡೀತಾ ಇದೆ ಅಂತ, ಟ್ರೆಂಡ್ ಇದೆ ಅಲ್ಲಿ. ಈಗ 3,500 ಹಿಡಿದು ಒಂದು 4 BHK ಕ್ಯಾಲ್ಕುಲೇಟ್ ಮಾಡಿದ್ರೆ 2,000 ಸ್ಕ್ವೇರ್ ಫೀಟ್ ಬರುತ್ತೆ. 12/18 ಅಂದ್ರೆ ಇದನ್ನ ಎಂಟ್ರಿ ಹೊಡೆದ್ರೆ 84 ಲಕ್ಷ ಮಾರ್ಕೆಟ್ ರೇಟ್ ನಾನು ಹೇಳ್ತಾ ಇರೋದು. ಓಕೆ, ಲೆಟ್ಸ್ ಡೂ ಅನದರ್ ಕ್ಯಾಲ್ಕುಲೇಷನ್ಸ್. ಈಗ ಇವ್ರು ಹೇಳ್ತಾ ಇದ್ದಾರೆ KHB ಅವರು 40-60 ಸೈಟ್ ಅನ್ನ ನಾವು 3,650 ಅಡಿಯಲ್ಲಿ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಿರ್ಮಾಣ ಚದುರ ಅಡಿಗಳಲ್ಲಿ ಅಂತೇಳಿ. ನೀವೇನೇ ಕನ್ಸ್ಟ್ರಕ್ಷನ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಕಂತಂದ್ರೂ ಆನ್ ಅವರೇಜ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಇದೆ. ಇಟ್ ಕ್ಯಾನ್ ಬಿ 10 to 15% ಲೋ ಅಂಡ್ ಇಟ್ ಕ್ಯಾನ್ ಬಿ 10 to 15% ಹೈ. 1,800, 1,750, 2,500, 2,200 ರೇಂಜ್ ಇರುತ್ತೆ. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 73 ಲಕ್ಷ ಇದೆ. 73 ಲಕ್ಷ ಪ್ಲಸ್ 84 ಲಕ್ಷ 1.57. ಸೊ ನೀವೇನಾದ್ರೂ ಈಗ ಸಪ್ರೇಟ್ ಆಗಿ ಒಂದು 40-60 ತಗೊಂಡು ಇದೇ ತರ ಇಷ್ಟೇ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ತೀನಿ ಅಂತಂದ್ರೆ ಐ ಥಿಂಕ್ ದಿಸ್ ವಿಲ್ ಶೋಸ್ ದಟ್ ಕ್ಯಾಲ್ಕುಲೇಷನ್. ಇಟ್ ಕ್ಯಾನ್ ಬಿ ಲಿಟಲ್ ಲೆಸರ್ ದ್ಯಾನ್ ದಟ್. ಅಂದ್ರೆ ಈ 1.5 ಹಿಂದೆ ಮುಂದೆ ಒಂದು 10-15% ವೇರಿಯೇಷನ್ ಅಲ್ಲಿ ಬಂದೇ ಬರುತ್ತೆ. ಸೊ ಅದ್ರ ಮೇಲೆ ಗಮನ ಇರಲಿ. ಬಟ್ ನೀವು ಅದನ್ನ ಈಗಲೇ ತಗೊಂಡು ಕಟ್ಟೋ ರಿಸ್ಕು, ಲೀಗಾಲಿಟಿ ಅವನ್ನೆಲ್ಲ ತಿಳ್ಕೊಂಡ್ರೆ ಗೌರ್ಮೆಂಟ್ ಅವ್ರು ಎಷ್ಟು ಕೇಳ್ತಾ ಇದ್ದಾರೆ 1.85. ಸೊ 1.85 ಅಂದ್ರೆ ಯು ಜಸ್ಟ್ ರಫ್ಲಿ ಕ್ಯಾಲ್ಕುಲೇಟ್, ಪ್ರಾಬಬ್ಲಿ ಅವ್ರು ಕೊಟ್ಟಿರೋ ಪ್ರೈಸು ಇದಕ್ಕೂ ಒಂದು 10% ವೇರಿಯೇಷನ್ ಇದೆ. ಓಕೆ, ಸೊ ಅಗೇನ್ 10% ವೇರಿಯೇಷನ್ ಪ್ರಾಬಬಲಿ ಈ ಅವ್ರೊಂದು 2 ವರ್ಷ ಆಯ್ತು ಅಂತಂದ್ರೆ, ನೀವೀಗ 3 ಲಕ್ಷ ಕೊಟ್ಟು 2-3 ವರ್ಷ ಆದ್ಮೇಲೆ ಒಂದು ರೆಡಿಮೇಡ್ ಹೌಸ್ ನಿಮ್ಗೆ ಆ ಸ್ಟೇಜಲ್ಲಿ ಕೈಯಲ್ಲಿ ಸಿಗುತ್ತೆ ಅಂತಂದ್ರೆ ದೆನ್ ನಾನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಲ್ಲ. ಇದ್ರ ಕ್ಲಿಯರ್ ಕಟ್ ನಿಮಗೆ ಅರ್ಥ ಆಗುತ್ತೆ. ಇಟ್ ಇಸ್ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಏನು ನೋಡಿ. ಬಿಕಾಸ್ ಇನ್ನೊಂದು 2 ವರ್ಷ ಆದ್ರೆ ಆ ಲೇಔಟ್ ಅಲ್ಲಿ ನಿಮಗೆ ಸೈಟ್ 3.5 ಸಿಗಲ್ಲ. ಓಕೆ, ತುಂಬಾ ಬೆಳೀತಾ ಇರುವಂತ ಏರಿಯಾ. ಇವೊಂದು ತಮಿಳ್ನಾಡಿಗೆ ಹತ್ರ ಇದ್ರೂ ಇಟ್ ಹ್ಯಾಸ್ ಇಟ್ಸ್ ಓನ್ ಪೊಟೆನ್ಷಿಯಲ್ ಇದೆ. ಯಾಕಂದ್ರೆ ಬೆಂಗಳೂರು ರಿಯಲ್ ಎಸ್ಟೇಟ್ ತುಂಬಾ ಬೂಮ್ ಆಗಿದೆ. ಈ 2,000, 2,500, 3,000 ಒಂದು ಒಳ್ಳೆ ಸೈಟ್ ಸಿಗೋದು ತುಂಬಾ ಕಷ್ಟ ಆಗಿದೆ. ಅದು ಗೌರ್ಮೆಂಟ್ ಸೈಟ್ಗಳು ಎಲ್ಲೂ ಸಿಗ್ತಾ ಇಲ್ಲ. ಈ ಫೇಸ್ 2, ಫೇಸ್ 3, ಫೇಸ್ 1 ಅಲ್ಲಿ 10,000 ಇದೆ ಮಾರ್ಕೆಟಲ್ಲಿ. ಫೇಸ್ 2 ಮತ್ತು ಫೇಸ್ 3 ಅಲ್ಲಿ 5,000 ಕೆಳಗಡೆ ಸಿಗ್ತಾನೆ ಇಲ್ಲ. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ನೀವು ಗಮನ ಇಟ್ಟು ಇದು ಮಾಡ್ಕೋಬೇಕು. ಸೊ ನಾನು ನಿಮಗೆ ಬಿಫೋರ್ ಐ ಝೂಮ್ ಈಗ ನಾನು ಇದು ನ್ಯಾವಿಗೇಟ್ ಮಾಡಿ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಓಕೆ, ಸೊ ಬೆಂಗಳೂರು. ಈಗ ರಫ್ಲಿ ನಾನು ಬೆಂಗಳೂರು ನೀವು ಇದನ್ನ ಮಾಡಿದ್ರೆ ಓಕೆ, ಸೊ ಇಫ್ ಯು ಸೇ ದಿಸ್ ಬೆಂಗಳೂರು ಸೆಂಟ್ರಲ್ ಇದೆ. ಇದೇನು ನೋಡ್ತಾ ಇದಿರಲ್ಲ ಇದು ನೈಸು, ಇದು ಔಟರ್ ರಿಂಗ್ ರೋಡ್ ಈ ಥರ ಬರುತ್ತೆ. ಓಕೆ, ಸೊ ವಿ ಹ್ಯಾವ್ ನೆಲಮಂಗಲ, ವಿ ಹ್ಯಾವ್ ಬಿಡದಿ, ವಿ ಹ್ಯಾವ್ ಆರೋಹಳ್ಳಿ, ವಿ ಹ್ಯಾವ್ ಆನೇಕಲ್, ವಿ ಹ್ಯಾವ್ ಅತ್ತಿಬೆಲೆ, ವಿ ಹ್ಯಾವ್ ಹೊಸಕೋಟೆ, ವರ್ತೂರ್, ಸಮಥಿಂಗ್ STR ರಿಂಗ್ ರೋಡ್. ಇದಕ್ಕಿಂತ ದೊಡ್ಡದಾಗಿ ಇನ್ನೂ ಹಿಂದೆ ಕ್ರಾಸ್ ಆಗಿ ಹೋಗುತ್ತೆ. ನಾನು ಸೆಕೆಂಡ್ ಲೇಯರ್ ಸುಮ್ಮನೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೀವು ಇಲ್ಲಿಗೆ ಬರ್ಬೇಕಂತಂದ್ರೆ ಬೆಂಗಳೂರಿಂದ ಬನ್ನೇರುಘಟ್ಟ ರೋಡ್ ಬಂದು, ಇಲ್ಲಿಂದ ಬನ್ನೇರುಘಟ್ಟ ರೋಡ್ ಬಂದು, ಇಲ್ಲಿಂದ ನ್ಯಾಷನಲ್ ಬನ್ನೇರುಘಟ್ಟ ಪಾರ್ಕ್ ಇದು, ಇಲ್ಲಿಂದ ಲೆಫ್ಟ್ ತಗೊಂಡು ಜಿಗಣಿಗೆ ಬಂದು, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದು. ಓಕೆ, ನಾನೇನು ಮಾರ್ಕ್ ಮಾಡ್ತಾ ಇಲ್ಲ. ಜಿಗಣಿ ಇಂಡಸ್ಟ್ರಿಯಲಿಂದ ಆನೇಕಲ್ ಹೋಗ್ಬೇಕಾದ್ರೆ ಇಲ್ಲೊಂದು ಸ್ಮಾಲ್ ಡಿವಿಯೇಷನ್ ತಗೊಂಡ್ಬಿಟ್ಟು ಚೂರು ಒಳಗಡೆ ಬಂದ್ರೆ ಈ ಏನು ವೈಟ್ ಪ್ಯಾಚ್ ಕಾಣ್ತಾ ಇದಿರಲ್ಲ ಇದೇ ಬಂದ್ಬಿಟ್ಟು ಸೂರ್ಯನಗರ ಫೇಸ್ 4. ಲೆಟ್ ಝೂಮ್ ಇನ್ ದೇರ್. ಸೌತ್ ಕೆಳಗಡೆ ಬಂದರೆ ಕೊತ್ನೂರ್ ಇದೆ, ಬನ್ನೇರುಘಟ್ಟ, ಸ್ವಲ್ಪ ಲೆಫ್ಟಿಗೆ ಬಂದರೆ ನಲ್ಲಸಂದ್ರ, ಇನ್ನೂ ಬಂದರೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಸೆಂಟ್ರಲ್ಲಿ. ಜಿಗಣಿ ಆನೇಕಲ್ ರೋಡ್ಗೆ ಸ್ವಲ್ಪ ಬರೋಣ ಕೆಳಗಡೆ ಹಂಗೆ ಜೈ ಮಾತಾದಿ. ಸ್ವಲ್ಪ ಕೆಳಗಡೆ ಬಂದರೆ ಈ ಮಧ್ಯದಲ್ಲಿ ಇಲ್ಲೊಂದು ರೋಡ್ ಬರುತ್ತೆ. ಈ ಕೆರೆ ಲೆಫ್ಟಿಗೆ ಸ್ವಲ್ಪ ತಗೊಂಡ್ರೆ ನೂಸಿನೂರು ಗೊಲ್ಲಹಳ್ಳಿ, ಕದಜಕ್ಕನಹಳ್ಳಿ, ಮೈಸೂರಮ್ಮನ ದೊಡ್ಡಿ, ಇಂಡ್ಲವಾಡಿ,
ಓಕೆ, ನೀವೇನು ಎಕ್ಸಾಕ್ಟ್ಲಿ ಕಾಣ್ತಾ ಇದ್ದೀರಲ್ಲ, ದಿಸ್ ಇಸ್ ಸೂರ್ಯನಗರ ಫೇಸ್ 4. 5 ವರ್ಷದ ಹಿಂದೆ ಅಂದರೆ 2021 ಎಂಡಲ್ಲಿ ಅರ್ಜಿಯನ್ನು ಕರೆದಿದ್ರು. ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಈವನ್ ಐ ಆಮ್ ಒನ್ ಅಮಾಂಗ್ ದೆಮ್. ಇದಕ್ಕೆ ಆಲ್ರೆಡಿ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಲಾಟ್ರಿಗೋಸ್ಕರ. ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ ಬನ್ನಿ, ಗ್ರೂಪ್ ಜಾಯ್ನ್ ಆಗಿದ್ರೆ. ಗ್ರೂಪ್ ಇಸ್ ನಾಟ್ ಫಾರ್ ಅ ಫ್ರೀ, ಬಿಕಾಸ್ ಅಪ್ಲಿಕೇಶನ್ ಹಾಕಿದವ್ರಿಗೆ ಮಾತ್ರ ಇದು. ಬಿಕಾಸ್ ಎಂಡ್ ಟು ಎಂಡ್ ಹೆಲ್ಪ್ ಮಾಡಲಿಕ್ಕೆ ಆ ಗ್ರೂಪ್ ಕ್ರಿಯೇಟ್ ಮಾಡೋದು. ಜನರಲ್ ಗ್ರೂಪು ನಮ್ಮ ಡಿಸ್ಕ್ರಿಪ್ಷನ್ಲಿದೆ, ಪ್ಲೀಸ್ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಗ್ರೂಪ್ ಇದೆ, ಆಮೇಲೆ ಇನ್ಸ್ಟಾಗ್ರಾಮ್ ID ಇದೆ, ಫಾಲೋ ಮಾಡಿ. ಟೆಲಿಗ್ರಾಮ್ ಇದೆ, ಜಾಯ್ನ್ ಆಗಿ, ಕಂಫರ್ಟಾಗಿ ಮಾಡಿ. ಸ್ವಲ್ಪ ಝೂಮ್ ಮಾಡಿದ್ರೆ ಆಸ್ ಆಫ್ ನೌ ಇಟ್ ಇಸ್ ಲುಕಿಂಗ್ ಲೈಕ್ ದಿಸ್, ಬ್ಯೂಟಿಫುಲಿ ಪ್ಲಾನ್ಡ್. ಓಕೆ, ಸೊ ಸ್ಕ್ವಯರ್ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಸೊ ಮಧ್ಯದಲ್ಲಿ ಐ ಥಿಂಕ್ ಒಂದು ಡಬಲ್ ರೋಡ್ ಇಟ್ಟಿದ್ದಾರೆ. ಓಕೆ, ಇದು ಈ ಥರ ಹೋಗ್ಬಿಟ್ಟು ಈ ಕಡೆ ಹೋಗುತ್ತೆ, ಹಿಂಗೆ ಬಂದ್ಬಿಟ್ಟು ಈ ಕಡೆ ಇದೆ, ಹಿಂಗೆ ಬಂದು ಈ ಕಡೆ ಇದೆ, ಇದು ಹಿಂಗೆ ಹೋಗ್ಬಿಟ್ಟು ಈ ಕಡೆ. ಅವ್ರೇನು ಲೊಕೇಶನ್ ಮಾರ್ಕ್ ಮಾಡಿದಾರಲ್ಲ ಪಿಕ್ಚರಲ್ಲಿ, ಈ ಲೊಕೇಶನ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ ಚೆಕ್ ಇನ್ ಇದು ತೋರಿಸುತ್ತೆ, ಈ ಜಾಗ ತೋರಿಸುತ್ತೆ. ಬಟ್ ಇಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಐ ಆಮ್ ನಾಟ್ ಶ್ಯೂರ್. ಇವೆಲ್ಲ CA ಸೈಟ್ಗಳು ಇರುತ್ತೆ. ಓಕೆ, ಸೊ CA ಸೈಟ್ಗಳು ಮಲ್ಟಿಪಲ್ ಇರುತ್ತೆ, ಮಲ್ಟಿಪಲ್ ಪಾರ್ಕ್ಗಳು, ಮಲ್ಟಿಪಲ್ ಜಂಕ್ಷನ್ಸ್ ಇದೆ. ಓಕೆ, ಸೊ ಮಲ್ಟಿಪಲ್ ಸ್ಕ್ವೇರ್ಸ್ ಇದೆ, ಡಬಲ್ ರೋಡ್ ಇದೆ. ನಾಳೆ ಏನೇ CA ಸೈಟ್ ಆದ್ರೂ ಅಟ್ಲೀಸ್ಟ್ ಅಕ್ರಾಸ್ 4 ಭಾಗಕ್ಕೂ ನೀಟಾಗಿ ಹೆಲ್ಪ್ ಆಗೋಂಗೆ ವೆಲ್ ಪ್ಲಾನ್ಡ್ ಲೇಔಟ್ ಇದು. ದ ಬಿಗ್ಗೆಸ್ಟ್ ಲೇಔಟ್ ಅಂತಲೂ ಕರೀತಾರೆ. ಸೊ ಈ ಥರ ಇದೆ ನೋಡಿ. ಓಕೆ, ಡಬಲ್ ರೋಡ್ ಎಲ್ಲ ಕಡೆ ಇದೆ. 40 ಫೀಟ್ 60 ಫೀಟ್ ರೋಡ್. ಡಬಲ್ ರೋಡ್ ಅಂದರೆ ನನಗೆ ಅನ್ಸಿದ ಮಟ್ಟಿಗೆ 60 ಫೀಟ್ ರೋಡು. ಒಳಗಡೆ ಪ್ಯಾರಲಲ್ ಬರೋದೆಲ್ಲ 40, ಆಮೇಲೆ 30, ಐ ಥಿಂಕ್ ಬೇಸಿಕ್ 30 ಇಟ್ಟಿದ್ದಾರೆ. 20-30 ಸೈಟಿಗೆ ಮೋಸ್ಟ್ಲಿ 20 ಫೀಟ್ ರೋಡ್ ಇಟ್ಟಿರ್ಬೋದು, ಅಥವಾ ಒಂದು ಸ್ವಲ್ಪ ಜಾಸ್ತಿ ಏನಾದರೂ ಮಾಡಿರ್ಬೋದು. ಓಕೆ, ಈ ಥರ ಇದೆ. ನೀವು ಈಗ ಅವ್ರು ಕೊಟ್ಟಿರೋ ಲೊಕೇಶನ್ನನ್ನೇ ನಾನು ಜಸ್ಟ್ ಇಲ್ಲೇ ಸೆಂಟ್ರಲ್ಲೇ ತೊಗೊಳೋಣ. ಇಲ್ಲಿಗೆ ಝೂಮ್ ಮಾಡಿ ಈ ಡೈರೆಕ್ಷನ್ ನಾನು ತೊಗೊಂಡೆ ಅಂತಂದರೆ, ಮೆಜೆಸ್ಟಿಕ್ಕಿಂದ ನೀವು ಈ ಲೊಕೇಶನ್ಗೆ ಬರಬೇಕಂದ್ರೆ ಯು ಹ್ಯಾವ್ ಟು ಡ್ರೈವ್ ವಿತ್ ದ ರೂಟ್ ಆಫ್ ಮಿನಿಮಮ್ 38 ಕಿಲೋಮೀಟರ್ಸ್, 40 ಕಿಲೋಮೀಟರ್ಸ್. ಇನ್ನೊಂದು 50 ತೋರಿಸ್ತಾ ಇದೆ ನೈಸ್ ರೋಡೆಲ್ಲ. ನಾವು ಬನ್ನೇರುಘಟ್ಟ ರೋಡು ನಾನೇನು ರೆಫರ್ ಮಾಡಿದ್ದೆಲ್ಲ ಆ ರೋಡಲ್ಲಿ ಬಂದರೆ 40 ಕಿಲೋಮೀಟರ್ಸು. ಈವನ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ 9:30 ವಿತೌಟ್ ಟ್ರಾಫಿಕ್. ಮೋಸ್ಟ್ಲಿ ನಿಮಗೆ ಲೆಸ್ ದೆನ್ 2 ಅವರ್ಸ್ ತೋರಿಸುತ್ತೆ. ಪೀಕ್ ಅವರ್ ಇದ್ದರೆ 3 ಅವರ್ಸ್ ಕೂಡ ಆಗ್ಬೋದು. ಬಿಕಾಸ್ ಯು ನೀಡ್ ಟು ಕ್ರಾಸ್ ಜಯದೇವ, JP ನಗರ, ಬನ್ನೇರುಘಟ್ಟ ರೋಡು ಅದೆಲ್ಲ ದಾಟಿ ಬಿಟ್ಟು ಇಲ್ಲಿಗೆ ಬರಬೇಕಾಗುತ್ತೆ. ಓಕೆ, ಸೊ ಇದನ್ನೇ ನೀವು ಔಟರ್ ರಿಂಗ್ ರೋಡ್ ಅಂದರೆ ನೈಸ್ ರೋಡಿಂದ ಎಷ್ಟಾಗ್ಬೋದು ಅಂತ ನೈಸ್ ರೋಡ್ ಇಲ್ಲಿ ಬರುತ್ತೆ. ಸೊ ನೈಸ್ ರೋಡಿಂದ ಬನ್ನೇರುಘಟ್ಟ ನೈಸ್ ರೋಡ್ ಏನಿದೆಯಲ್ಲ, ಅಲ್ಲಿಂದ ನೀವು ಇದಕ್ಕೆ ಮುಟ್ಬೇಕಂದ್ರೂ ಅಪ್ರಾಕ್ಸಿಮೇಟ್ಲಿ 20 ಕಿಲೋಮೀಟರ್ ಇದೆ. ಸೊ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಸೆಂಟ್ರಲ್ಲಿಂದ ಬರಬೇಕಂದ್ರೆ ನಿಮಗೆ 10 ಕಿಲೋಮೀಟರ್ ಇದೆ. ಮಲ್ಟಿಪಲ್ ರೋಡ್ಸ್ ಇದೆ. ಓಕೆ, 10-12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಆನೇಕಲ್ಲಿಂದ ಈ ಜಾಗಕ್ಕೆ ಬರಬೇಕು ಅಂತಂದರೆ ಸೇಮ್ 10 ಕಿಲೋಮೀಟರ್ ಇದೆ. ಓಕೆ, ಸೊ ಇನ್ನೊಂದು ಸ್ಟೇಜ್ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ನೀವು ಒಂದು 5 ಕಿಲೋಮೀಟರ್ ವಾಕ್ ಮಾಡಿದ್ರೆ ಈ ಕಾಡೆಲ್ಲ ದಾಟ್ಕೊಂಡು ಹೋಗ್ಬಿಟ್ರೆ ತಮಿಳ್ನಾಡು ದಾಟಿಗೆ ಹೋಗ್ಬಿಡ್ತೀರಾ. ಸೊ ಇದು ಈ ಥರ ಇದೆ. ಓಕೆ, ಸೊ ಇಟ್ ಈಸ್ ನಾಟ್ ಇವನ್ ಕ್ಲೋಸ್ ಟು ಸಿಟಿ. 40 ಕಿಲೋಮೀಟರ್ ದೂರದಲ್ಲಿದೆ. ತುಂಬ ಒಳ್ಳೆ ಜಾಗ. ಇದರದ ಎಕ್ಸಾಕ್ಟ್ಲಿ ಚೆಕ್ ಇನ್ ಕೂಡ ಆಗಿರ್ತೀನಿ. ನೀವು ಹೋಗಿ ಬರಂಗಿದ್ರೆ ನೋಡ್ಕೊಂಡು ಬನ್ನಿ. ಇನ್ ಕೇಸ್ ಅಪ್ಲೈ ಮಾಡೋಂಗಿದ್ರೆ ಇನ್ನೂ 10 ದಿವಸ ಟೈಮ್ ಇದೆ. ಸೊ ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ಎನಿ ಪಾಯಿಂಟ್ ಮಿಸ್ ಆಗಿದ್ರೆ ಆ್ಯಡ್ ಮಾಡಿ. ರಿವ್ಯೂ ಹೇಗಿತ್ತು ತಿಳಿಸಿ. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡೋದು ಮರಿಬೇಡಿ. ಲವ್ ಯು ಗೈಸ್, ಬಾಯ್.